ಅಂಗವಾಗಿ ಶ್ರೀರಾಯರ ತತ್ವಮಂಜರಿ ಎಂಬ ಗ್ರಂಥದ ಬಗ್ಗೆ ಯಥಾಮತಿ 4 ಮಾತುಗಳನ್ನು ಶ್ರೀಪಾದಂಗಳವರಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ. ರಾಯರ ಗ್ರಂಥಗಳ ವಿಷಯ ಬಗ್ಗೆ ಮಾತಾಡ್ತಕ್ಕಂಥದ್ದು ಸಾಧಾರಣ ವಿಷಯವಲ್ಲ. ರಾಯರ ಅದ್ವಿತೀಯವಾದ ಅವರ ವೈದುಷ್ಯ, ಪಾಂಡಿತ್ಯ, ಅವರ ಗ್ರಂಥಗಳು ತುಂಬ ಸರಳವಾಗಿದ್ದರೂ ಕೂಡ ತುಂಬ ಗಂಭೀರವಾದದ್ದು. ಅಪ್ಪಣ್ಣಾಚಾರ್ಯರು ವಿದ್ವತ್ಪರಿಜ್ಞೇಯ ಮಹಾವಿಶೇಷ ಅಂತ ರಾಯರನ್ನು ತಮ್ಮ ಸ್ತೋತ್ರದಲ್ಲಿ ವರ್ಣನೆ ಮಾಡ್ತಾರೆ. ರಾಯರ ಮಹಾವಿಶೇಷ ಏನಿದೆ ಅಂತಂದ್ರೆ ವಿದ್ವಾಂಸರಿಗೆ ಗೊತ್ತಾಗ್ತದೆ. ಅವರ ಗ್ರಂಥಗಳ ಮಹತ್ವ ಹೇಗೆ ಅವರು ಈಗಾಗಲೇ ನಮ್ಮ ನಾಗರಾಜಾಚಾರ್ಯರು ಅವರ ಗೀತಾ ವಿವೃತಿಯ ವ್ಯಾಖ್ಯಾನ, ಗೀತಾ ವ್ಯಾಖ್ಯಾನದ ಮೂಲಕವಾಗಿ ಎಂಥ ಸುಂದರವಾದ ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದಾರೆ ಅಂತ ತೋರಿಸಿಕೊಟ್ಟಿದ್ದಾರೆ. ಹಾಗೆ ರಾಯರು ವೇದಾಂತ ಪ್ರಪಂಚದಲ್ಲಿ ಅವರು ಮುಟ್ಟದೇ ಇರತಕ್ಕಂಥ ವಿಷಯವಿಲ್ಲ. ವೇದಗಳಿಗೆ, ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ, ಭಗವದ್ಗೀತೆಗೆ, ಈ ಎಲ್ಲ ಪ್ರಕಾರದ ವೇದಾಂತ ಗ್ರಂಥಗಳಿಗೂ ನಾನಾ ರೀತಿಯ ವ್ಯಾಖ್ಯಾನವನ್ನು ಮಾಡಿ ಭಕ್ತರನ್ನ ಉದ್ಧಾರ ಮಾಡಿರತಕ್ಕಂಥ, ಅನುಗ್ರಹಿಸಿರತಕ್ಕಂಥ ಮಹಾನುಭಾವರು. ಅವರ ವ್ಯಾಖ್ಯಾನ ತುಂಬ ಸರಳವಾಗಿ ಕಾಣುತ್ತೆ. ಸರಳ ಅಂತ ಅಷ್ಟೇ ನಾವು ಭಾವಿಸಿದರೆ ಮಂದಮತಿಗಳಿಗೋಸ್ಕರವಾಗಿ ಮಾಡಿದ್ದಾರೆ ಅಂತ ನಾವು ತಿಳಿದರೆ ಅದು ನಮ್ಮ ಅಜ್ಞಾನವಷ್ಟೇ. ಅವರ ಗ್ರಂಥವನ್ನು ನಾವು ಕೂಲಂಕಷವಾಗಿ ಅಧ್ಯಯನ ಮಾಡಿದಾಗ ಆ ಮೂಲ ಗ್ರಂಥದ ಸರಿಯಾದ ಒಂದು ತಿಳುವಳಿಕೆ, ಯಥಾರ್ಥವಾದ ಒಂದು ಜ್ಞಾನ ನಮಗೆ ಬರೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ. ಅದಕ್ಕೆ ವಾದೀಂದ್ರ ಸ್ವಾಮಿಗಳವರನ್ನ ಅವರ ಗ್ರಂಥ ರಚನೆಯ ಶೈಲಿಯನ್ನು ನೋಡಿ ಅವರು ಒಮ್ಮೆ ಬರೆದದ್ದನ್ನ ಅಳಿಸಿ ಮತ್ತೊಮ್ಮೆ ಬರಿತಾ ಇದ್ದವರಲ್ಲ. ಒಂದು ಲೇಖನ ಒಂದು ಸಲ ಬರೆದಾಗ ಅದೇ ಕೊನೆ. ಆ ರೀತಿಯಾಗಿ ಗ್ರಂಥಗಳನ್ನು ಬರೆದವರು. ಯಾವ ಗ್ರಂಥಗಳಲ್ಲೂ ಕೂಡ ಮತ್ತೊಬ್ಬರ ಮನಸ್ಸನ್ನು ನೋಯಿಸ್ತಕ್ಕಂಥ ಮಾತುಗಳನ್ನು ಆಡಿದವರಲ್ಲ. ಕೆಲವು ಗ್ರಂಥಗಳಲ್ಲಿ ಅಂತಹ ಪ್ರವೃತ್ತಿ ನಾವು ನೋಡ್ತೇವೆ. ಅವರು ಹೇಳಿದ್ದು ಸರಿಯಾದದ್ದಲ್ಲ ಅಂತ ಅನೇಕ ರೀತಿಯಿಂದ ಖಂಡನೆ ಮಾಡತಕ್ಕಂಥ ಪ್ರವೃತ್ತಿಯನ್ನು ಅನೇಕ ವ್ಯಾಖ್ಯಾನಕಾರರಲ್ಲಿ ನಾವು ನೋಡ್ತೇವೆ. ಆದರೆ ರಾಯರ ಒಂದು ಸಾತ್ವಿಕತೆ ಪರಮಾವಧಿ ಅದು ಯಾವ ಇತರ ವ್ಯಾಖ್ಯಾನಕಾರರನ್ನು ಕೂಡ ದೂಷಣೆ ಮಾಡಿದವರಲ್ಲ. ಆಚಾರ್ಯರ ವ್ಯಾಖ್ಯಾನಕಾರರು ಎಲ್ಲರಲ್ಲೂ ಕೂಡ ಅವರಲ್ಲಿ ತಮಗಿಂತ ಉತ್ತಮರಾದ ಮಹಾನುಭಾವರಲ್ಲಿ, ತಮಗಿಂತ ಹಿರಿಯರಾದವರಲ್ಲಿ ಅವರಿಗೆ ಅಪಾರವಾದ ಗೌರವ. ಹಾಗೆ ತಮ್ಮ ಸಮಕಾಲೀನರಲ್ಲಿ ಅದೇ ರೀತಿಯಾದ ಒಂದು ಪ್ರೀತಿ. ಆ ರೀತಿಯಿಂದ ಅವರೇನಾದರೂ ಸ್ವಲ್ಪ ಕಟುವಾದ ಮಾತನ್ನು ಆಡಿದ್ದಾದರೆ ಅದು ಪರಮತದ ಖಂಡನೆಯಲ್ಲಿ ಮಾತ್ರ. ಅವರಿಗೆ ಯಾವ ದಾಕ್ಷಿಣ್ಯವೂ ಇಲ್ಲ. ಯಾವುದು ತಪ್ಪೋ ಅದನ್ನು ಪರಮತದ ವಿಷಯದಲ್ಲಿ ನಿರ್ದಾಕ್ಷಿಣ್ಯವಾಗಿ ಖಂಡನೆ ಮಾಡತಕ್ಕಂಥವರು. ಆದರೆ ಶ್ರೀಮದ್ ಆಚಾರ್ಯರ ಈ ಸತ್ಪರಂಪರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯಾಖ್ಯಾನಕಾರರ ಬಗ್ಗೆಯೂ ಕೂಡ ಗೌರವಾದರಗಳನ್ನು ಇಟ್ಕೊಂಡಿರತಕ್ಕಂಥ ಮಹಾನುಭಾವರು. ಆದ್ದರಿಂದಲೇ ವಾದೀಂದ್ರ ಸ್ವಾಮಿಗಳು ತಸ್ಮಾದಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ಶ್ರೇಷ್ಠವಾದ ಗ್ರಂಥಗಳನ್ನು ರಚನೆ ಮಾಡಿದವರು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಅಂತ ನಾವು ಯಾಕೆ ಹೇಳ್ತೇವೆ ಅಂತಂದ್ರೆ ಇಂಥ ಒಂದು ಅಸಾಧಾರಣವಾದ ಗುಣಗಳು ವ್ಯಾಖ್ಯಾನಕಾರರಲ್ಲಿ, ಗ್ರಂಥಕಾರರಲ್ಲಿ ಅತ್ಯಂತ ದುರ್ಲಭವಾದ ಗುಣಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳನ್ನು ನಾವು ಆ ರೀತಿ ಕೊಂಡಾಡಬೇಕಾಗಿದೆ. ನಾನು ಈ ದಿವಸ ತತ್ವಮಂಜರಿಯ ಬಗ್ಗೆ 4 ಮಾತುಗಳನ್ನು ಆಡಬೇಕಾಗಿದೆ. ತತ್ವಮಂಜರಿ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ
ಆಚಾರ್ಯರು ಬರೆದಿರುವ ಅಣುಭಾಷ್ಯ ಕೇವಲ 32 ಶ್ಲೋಕಗಳ ಗ್ರಂಥ, ಸಮಗ್ರ ಬ್ರಹ್ಮಸೂತ್ರಗಳ ಸಾರ ಸಂಗ್ರಹವನ್ನ ಆಚಾರ್ಯರು 32 ಶ್ಲೋಕಗಳಲ್ಲಿ ಏನು ಮಾಡಿದ್ದಾರೆ. ಆ ಗ್ರಂಥಕ್ಕೆ ರಾಯರ ವ್ಯಾಖ್ಯಾನ, ತತ್ವಮಂಜರಿಯ ವ್ಯಾಖ್ಯಾನ ನಾವು ನೋಡದೇ ಇದ್ದ ಪಕ್ಷದಲ್ಲಿ ಅಣುಭಾಷ್ಯದ ಮಹತ್ವ ನಮಗೆ ಅರ್ಥವಾಗುವುದಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಗ್ರಂಥಗಳನ್ನು ಕೊಂಡಾಡುವಾಗ ಮಧ್ವವಿಜಯದಲ್ಲಿ ಅನಂತೋರ್ಥ ಪ್ರಕಟಿತ ತ್ವಯಾ ಅಣುಭಾಷ್ಯ ಸಂಗ್ರಹೆ ಅಹೋ ಆತ್ಮಪರಿಜ್ಞಪ್ತ್ಯೈ ಕೃಷ್ಣೇನೇವ ಆನನಾಂತರೆ. ಅನಂತೋರ್ಥ ಪ್ರಕಟಿತ ತ್ವಯ ಅಣುಭಾಷ್ಯ ಸಂಗ್ರಹ. ಅಣುಭಾಷ್ಯ ಇದು. ಅಣು ಅನ್ನೋ ಶಬ್ದಕ್ಕೆ ಚಿಕ್ಕದು ಅಂತ ಅರ್ಥ. ಬಹಳ ಚಿಕ್ಕದಕ್ಕೆ ಅಣು ಅಂತ ಕರಿತೇವೆ. ನಮ್ಮ ರೂಢಿಯಲ್ಲಿರ್ತಕ್ಕ ಶಬ್ದ ಅದು, ಬಳಕೆಯಲ್ಲಿರುವ ಶಬ್ದ. ಭಾಷ್ಯಗಳಲ್ಲಿ ಬ್ರಹ್ಮಸೂತ್ರಗಳ ಮೇಲೆ ಬಂದಿರತಕ್ಕಂತಹ ನಾನಾ ಭಾಷ್ಯಗಳು, ಬೇರೆ ಬೇರೆ ಮತಗಳ ಭಾಷ್ಯಗಳು ಏನಿವೆ, ಅಥವಾ ಆಚಾರ್ಯರು ಮಾಡಿದ ಭಾಷ್ಯಗಳು, ಯಾವ ದೃಷ್ಟಿಯಿಂದ ನೋಡಿದ್ರೂ ಕೂಡ ಈ ಗ್ರಂಥ ಅಣು, ಬಹಳ ಚಿಕ್ಕದಿದು. ಬ್ರಹ್ಮಸೂತ್ರಗಳು ಅಂತಂದ್ರೆ ಅದರ ಮಹತ್ವ ಅಸಾಧಾರಣವಾದದ್ದು. ಸೂತ್ರ ಅಂದರೆ ಅದಕ್ಕೊಂದು ವಿವರಣೆ ಇದೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ. ಸೂತ್ರ ಅಂದ್ರೆ ಹೀಗಿರಬೇಕು. ಎಷ್ಟು ಕಡಿಮೆ ಅಕ್ಷರಗಳನ್ನು ಹೇಳಬೇಕು ಅಷ್ಟು. ಎಷ್ಟಿಲ್ಲದೆ ಹೋದರೆ ಸಾಧ್ಯವೇ ಇಲ್ಲವೋ, ಎಷ್ಟು ಅತ್ಯವಶ್ಯಕವೋ ಅಷ್ಟು ಮಾತ್ರ ಹೇಳಬೇಕು. ಸಂದೇಹಕ್ಕೆ ಅವಕಾಶ ಇರಬಾರದು. ವ್ಯರ್ಥವಾದ ಒಂದೇ ಒಂದು ಅಕ್ಷರ ನಿಮಗಲ್ಲಿ ಸಿಗಬಾರದಲ್ಲಿ. ಮತ್ತು ಅಲ್ಲಿ ಹೇಳಿರುವ ಕೆಲವು ಅಕ್ಷರಗಳು ಅದಕ್ಕೆ ವಿಶ್ವತೋಮುಖವಾಗಿರಬೇಕು. ನಾನಾ ರೀತಿಯಾದ ಅದರ ಪ್ರಯೋಜನ, ಅದರ ಪ್ರಭಾವದಿಂದಾಗಿ ನಮಗೆ ಅನೇಕ ವಿಷಯಗಳ ಬಗ್ಗೆ ಸರಿಯಾದ ಒಂದು ಪರಿಚಯ ಆಗಬೇಕು. ಹಾಗೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂ, ಯಾವುದೇ ದೋಷ ಇರಬಾರದು. ಅಂಥ ಒಂದು ಗ್ರಂಥವನ್ನು ಸೂತ್ರ ಅಂತ ಕರೀತಾರೆ. ಸೂತ್ರಗಳು ಅಂತಂದ್ರೆ ಬೇರೆ ಬೇರೆ ದರ್ಶನಗಳಲ್ಲಿ, ವ್ಯಾಕರಣ ಶಾಸ್ತ್ರದಲ್ಲಿ ಸೂತ್ರಗಳಿದೆ. ಪಾಣಿನಿಯ ಸೂತ್ರಗಳು ಅಂತ ಪ್ರಸಿದ್ಧ. ಸಾವಿರಾರು ಸೂತ್ರಗಳಿವೆ. ಇಡೀ ಸಂಸ್ಕೃತ ಭಾಷೆಯ ಎಲ್ಲಾ ಶಬ್ದಗಳನ್ನು ಅದು ಹೇಗೆ ಆ ಶಬ್ದಗಳ ಸೃಷ್ಟಿಯಾಗಿದೆ ಅಂತ ಅನ್ನೋದಕ್ಕೆ ಪಾಣಿನಿಯ 3000ಕ್ಕೂ ಸ್ವಲ್ಪ ಹೆಚ್ಚು ಸೂತ್ರಗಳನ್ನು ನಾವು ಓದಬೇಕಾಗತ್ತೆ. ಹಾಗೆ ಜೈಮಿನಿ ಋಷಿಗಳು ಇಡೀ ಕರ್ಮಕಾಂಡದ ವೇದದ ನಿರ್ಣಯ, ಅದರ ಅರ್ಥ ನಿರ್ಣಯ ಮಾಡೋದಕ್ಕೋಸ್ಕರವಾಗಿ 12 ಅಧ್ಯಾಯಗಳ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಪೂರ್ವ ಮೀಮಾಂಸಾ ಶಾಸ್ತ್ರ ಅಂತ ಹೆಸರು. ಅದಕ್ಕೆ ಸಾವಿರಾರು ಸೂತ್ರಗಳು. ಆ ಸೂತ್ರಗಳನ್ನು ನೆನ್ಪಿಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದರೆ ಅದರ ಬಂದಿರತಕ್ಕಂಥದ್ದು ಯಜ್ಞಯಾಗಾದಿ ಕರ್ಮಗಳ ಸ್ವರೂಪ ಏನು, ಹೇಗೆ ಮಾಡಬೇಕು, ಅದನ್ನು ಹೇಳತಕ್ಕಂಥ ವೇದ ಭಾಗಕ್ಕೆ ಯಾವ ರೀತಿಯ ವ್ಯಾಖ್ಯಾನ ಮಾಡಬೇಕು, ಇಷ್ಟೇ ಅದರ ಉದ್ದೇಶ, ಅದರ ಗುರಿ ಅಷ್ಟು. ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರದಲ್ಲಿ ಸೂತ್ರ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಗೌತಮ ಋಷಿಗಳು ಅಂತ. ಅದು ಸಾವಿರಾರು ಸೂತ್ರಗಳಿದೆ. ಕೇವಲ ಪ್ರಮಾಣಗಳ ವಿಷಯಗಳನ್ನು ಮಾತ್ರ, ಪ್ರತ್ಯಕ್ಷ, ಅನುಮಾನ, ಇಂತಹ ಪ್ರಮಾಣಗಳ ಲಕ್ಷಣ, ಅದರ ವಿಚಾರ, ಇದೆಲ್ಲ ಹೇಳ್ತಕ್ಕಂಥ ಸೂತ್ರಗಳು. ಹಾಗೆ ಈ ನಾನಾ ರೀತಿಯ ಸಾಂಖ್ಯ ಸೂತ್ರಗಳು, ಯೋಗ ಸೂತ್ರಗಳು, ಹೀಗೆಲ್ಲ ನಾನಾ ಸೂತ್ರಗಳಿದೆ. ಆದರೆ ಎಲ್ಲಾ ಸೂತ್ರಗಳಿಗೂ ಮಿಗಿಲಾದದ್ದು ಬ್ರಹ್ಮಸೂತ್ರಗಳು. ಬ್ರಹ್ಮಸೂತ್ರಗಳಿರೋದು ಬರೀ 564 ಮಾತ್ರ. ಸ್ವಲ್ಪ ಸಂಖ್ಯೆಯಲ್ಲಿ ಭಿನ್ನಾಭಿಪ್ರಾಯ ಇದೆ. ಒಂದು 4-5 ಸೂತ್ರಗಳು ಹೆಚ್ಚು ಕಡಿಮೆ ಅಂತ ಅಭಿಪ್ರಾಯ ಇದೆ. ಅಂತೂ ಒಟ್ಟಿನಲ್ಲಿ 564 ಸೂತ್ರಗಳು ಅಂತ ಪ್ರತೀತಿ ಇದೆ. ಕೇವಲ 564 ಸೂತ್ರಗಳಲ್ಲಿ ವೇದವ್ಯಾಸರು ಯಾವುದೋ ಒಂದು ವೇದ ಭಾಗಕ್ಕಲ್ಲ, ಅಥವಾ ಯಾವುದೋ ಒಂದು ಪರಿಮಿತವಾದ ವಿಷಯವನ್ನಲ್ಲ, ಅನಂತ ವೇದಗಳ ಅರ್ಥವನ್ನ ಇದಮಿತ್ತಂ ಅಂತ ನಿರ್ಣಯ ಮಾಡೋದಕ್ಕೋಸ್ಕರವಾಗಿ ಕೇವಲ 564 ಸೂತ್ರಗಳನ್ನು ಮಾತ್ರ ರಚನೆ ಮಾಡಿದ್ದಾರೆ. ಹೀಗಾಗಿ ಅತ್ಯಂತ ಆಧ್ಯಾತ್ಮಿಕ ರಹಸ್ಯ ವಿಷಯಗಳನ್ನು ಒಳಗೊಂಡಿರತಕ್ಕಂಥ ಎಲ್ಲ ವೇದಗಳು, ಉಪನಿಷತ್ತುಗಳು, ಇದೆಲ್ಲವನ್ನು
ನಿರ್ಣಯ ಮಾಡತಕ್ಕಂಥ ಕೇವಲ 564 ವಾಕ್ಯಗಳು, ಅತ್ಯಂತ ಸಣ್ಣ ಸಣ್ಣ ವಾಕ್ಯಗಳು. ಈ ವಾಕ್ಯಗಳ ಗಾಂಭೀರ್ಯ ಎಷ್ಟು ಅಂತ ಹೇಳೋದಕ್ಕೆ ಸಾಧ್ಯ? ಒಂದು ಸೂತ್ರದ ಅರ್ಥವನ್ನು ನಾವು ಸರಿಯಾಗಿ ತಿಳಿದಿದ್ದಾದರೆ ಅನೇಕ ವೇದವಾಕ್ಯಗಳ ಅರ್ಥವನ್ನು ನಾವು ತಿಳಿದಂತಾಗ್ತಾ ಇದೆ. ಅಷ್ಟು ಮಹತ್ವ ಇದೆ. ಆ ರೀತಿಯ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡೋದಕ್ಕೋಸ್ಕರವಾಗಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ನಮ್ಮ ಶ್ರೀಮದ್ ಆಚಾರ್ಯರು, ಅನಂತರದಲ್ಲೂ ಕೂಡ ವಲ್ಲಭಾಚಾರ್ಯರೇ ಮೊದಲಾದವರು ಬೇರೆ ಬೇರೆ ರೀತಿಯಾದ ಭಾಷ್ಯಗಳನ್ನು ಬರೆದಿದ್ದಾರೆ. ಹೀಗೆ ಆಚಾರ್ಯರ ಹಿಂದೆ ಆಚಾರ್ಯರ ಅನಂತರ ನಾನಾ ರೀತಿಯ ವ್ಯಾಖ್ಯಾನಗಳು ಹೊರಟಿದೆ. ಈ ಎಲ್ಲ ವ್ಯಾಖ್ಯಾನ ಗ್ರಂಥಗಳನ್ನು ನಾವು ನೋಡಿದಾಗ ಆಚಾರ್ಯರಷ್ಟು ಚಿಕ್ಕ ಗ್ರಂಥ ಅಣುಭಾಷ್ಯ ಕೇವಲ 32 ಶ್ಲೋಕಗಳಲ್ಲಿ ಸಕಲ ವೇದಾರ್ಥ ನಿರ್ಣಯ ಮಾಡತಕ್ಕಂಥ 564 ಸೂತ್ರಗಳ ಸಾರ ಸಂಗ್ರಹವನ್ನ 32 ಶ್ಲೋಕಗಳಲ್ಲಿ ಶ್ರೀಮದ್ ಆಚಾರ್ಯರು ಮಾಡಿದಂತೆ ಯಾವ ಗ್ರಂಥಕಾರರು ಮಾಡಲಿಲ್ಲ. ಅಂಥ ಒಂದು ವಿಶಿಷ್ಟವಾದ ಗ್ರಂಥ ಆಚಾರ್ಯರ ಅಣುಭಾಷ್ಯ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಕೃಷ್ಣ ತನ್ನ ತಾಯಿ ಯಶೋದೆಗೆ ತನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನೇ ತೋರಿದಂತೆ ತಾವು ತಮ್ಮ ಅಣುಭಾಷ್ಯದಲ್ಲಿ ಎಲ್ಲ ಅನಂತ ವೇದಾರ್ಥಗಳನ್ನ ತಾವು ಪ್ರಕಟ ಮಾಡಿದ್ದೀರಿ, ತಮ್ಮ ಸಾಮರ್ಥ್ಯ ಅದ್ಭುತ ಅಂತ ಆಚಾರ್ಯರನ್ನ ಹಾಗೆ ಕೊಂಡಾಡಿದ್ದಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಈ ತತ್ವಮಂಜರಿ ಅಂತನ್ನೋ ಗ್ರಂಥ ಏನು ರಚನೆ ಮಾಡಿದ್ದಾರೆ, ಅದು ಕೇವಲ 32 ಶ್ಲೋಕಗಳ ವ್ಯಾಖ್ಯಾನ. ಆದರೆ ತನ್ಮೂಲಕವಾಗಿ 564 ಸೂತ್ರಗಳ ವ್ಯಾಖ್ಯಾನ. ಅದು 564 ಸೂತ್ರಗಳಿಗೂ ಆಚಾರ್ಯರ ಅಣುಭಾಷ್ಯಕ್ಕೂ ಸಂಬಂಧವನ್ನು ತೋರಿಸಬೇಕಾದರೆ ಸಾಮಾನ್ಯ ಅಲ್ಲ. ಅದು 32 ಶ್ಲೋಕಗಳು, ಆದರೆ 564 ಸೂತ್ರಗಳ ವ್ಯಾಖ್ಯಾನ. ಅದು ಅಷ್ಟು ಸೂತ್ರಗಳಿಗೂ ಹೇಗೆ ಅದು ವ್ಯಾಖ್ಯಾನ ಮಾಡಿದೆ ಅಂತನೋ ಆ ಸಂಬಂಧವನ್ನು ರಾಯರು ತೋರಿಸ್ತಕ್ಕಂತಹ ರೀತಿ ಅದ್ಭುತವಾದ ಶೈಲಿ ಅದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮಸೂತ್ರಗಳಿಗೆ ನೇರವಾಗಿ ಬ್ರಹ್ಮಸೂತ್ರಗಳಿಗೆ ಅರ್ಥ ಬರೆಯತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ತಂತ್ರದೀಪಿಕಾ ಅನ್ನೋ ಗ್ರಂಥ ಅತ್ಯಂತ ಮಹತ್ವದ ಗ್ರಂಥ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಈ ರೀತಿ ಈ 3 ಗ್ರಂಥಗಳು, ಇದು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನಗಳು, ಇವೆಲ್ಲ ಭಾಷ್ಯಗಳು. ಈ ಅಣುಭಾಷ್ಯ 4 ಆಚಾರ್ಯರ ಭಾಷ್ಯಗಳಿವೆ. ಈ ಭಾಷ್ಯಗಳಿಗೆ ಸಂಬಂಧಪಟ್ಟಂತೆ ಟೀಕಾಕೃತ್ಪಾದರು ಶ್ರೀ ಜಯತೀರ್ಥರಿಗಿಂತ ಮುಂಚೆ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮೊದಲು ವ್ಯಾಖ್ಯಾನ ಮಾಡಿದವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ತತ್ವಪ್ರದೀಪ ಅಂತ ದಿವ್ಯವಾದ ಆಚಾರ್ಯರ ಮುಖದಿಂದ ಬ್ರಹ್ಮಸೂತ್ರ ಭಾಷ್ಯವನ್ನ ಕೇಳಿ ತಾವು ವ್ಯಾಖ್ಯಾನ ಮಾಡಿದ ಮಹಾನುಭಾವರು, ಆಚಾರ್ಯರ ಆದೇಶದಂತೆ ಅವರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದವರು. ಅದೇ ರೀತಿ ಆಚಾರ್ಯರ ಮತ್ತೊಬ್ಬ ಶಿಷ್ಯರು ಪದ್ಮನಾಭ ತೀರ್ಥರು, ಅವರು ಸನ್ಯಾಯ ರತ್ನಾವಲಿ ಅಂತ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನ್ಯಾಯಸುಧಾ ಪ್ರಸಿದ್ಧವಾದ ಗ್ರಂಥ. ಈಗ ಎಲ್ಲರೂ ಕೂಡ ದ್ವೈತ ವೇದಾಂತವನ್ನು ಅಧ್ಯಯನ ಮಾಡತಕ್ಕವರು ನ್ಯಾಯಸುಧಾ ಮಂಗಳ ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅಧ್ಯಯನ ಮಾಡತಕ್ಕಂಥ ಪದ್ಧತಿ ಇದೆ. ನ್ಯಾಯಸುಧಾ ಗ್ರಂಥ ಶ್ರೀಮದ್ ಜಯತೀರ್ಥರು ಬರೆದದ್ದು 2ನೇ ವ್ಯಾಖ್ಯಾನ. ಅದು ಮೊದಲನೆಯ ವ್ಯಾಖ್ಯಾನ ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರ ಮೇಲೆ ಟೀಕಾಕೃತ್ಪಾದರಿಗೆ ಎಷ್ಟು ಗೌರವ ಇದೆ ಅಂತಂದ್ರೆ ಸಾಧ್ಯ ಇಲ್ಲ. ನ ತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಅಂತ ಪದ್ಮನಾಭ ತೀರ್ಥರ ಬಗ್ಗೆ ಜಯತೀರ್ಥರು ಒಂದು ಮಾತು ಹೇಳ್ತಾರೆ. ತತ್ವ ಮಾರ್ಗದಲ್ಲಿ ನಾವೇನಾದ್ರೂ ಹೋಗಬೇಕಾದ್ರೆ ಅವರನ್ನ ನಾವು ಆಶ್ರಯಿಸಬೇಕು. ಪದ್ಮನಾಭ ತೀರ್ಥರನ್ನ ಅವರ ಆಶ್ರಯವಿಲ್ಲದೆ ಸ್ವತಂತ್ರವಾಗಿ ನಾವು ಹೋಗೋದಕ್ಕೆ ನಮಗೆಲ್ಲ ಸಾಮರ್ಥ್ಯ ಇದೆ ಅನ್ನೋ ಮಾತನ್ನು ಆಡದವರು ಜಯತೀರ್ಥರು, ಟೀಕಾಕೃತ್ಪಾದರು. ಹಾಗೆ ಅವರು ಆಚಾರ್ಯರ ಸೇವೆಯನ್ನ ವಿಶೇಷವಾಗಿ ಮಾಡಿ ಆಚಾರ್ಯರಿಂದ ತತ್ವಜ್ಞಾನವನ್ನು ಪಡೆದ ಮಹಾನುಭಾವರು. ಅವರ ಸನ್ಯಾಯ ರತ್ನಾವಲಿಯನ್ನು ನೋಡಿ ಅನಂತರ ನ್ಯಾಯಸುಧಾ ಗ್ರಂಥವನ್ನು ನೋಡಿದ್ರೆ ಅದರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತ ನಮಗೆ ಅರ್ಥವಾಗುತ್ತೆ. ಅದು ಪದ್ಮನಾಭ ತೀರ್ಥರ ಸನ್ಯಾಯ ರತ್ನಾವಲಿ ಗ್ರಂಥ. ಅನಂತರದಲ್ಲಿ ನ್ಯಾಯ ವಿವರಣಕ್ಕೆ ಸ್ವಲ್ಪ ಭಾಗಕ್ಕೆ ಮಾತ್ರ ಟೀಕಾಕೃತ್ಪಾದರ ವ್ಯಾಖ್ಯಾನ ಇದೆ. ಪ್ರಾಯಶಃ
ಅವರು ಆಚಾರ್ಯರ ಭಾಷ್ಯಕ್ಕೆ ತತ್ವಪ್ರಕಾಶಿಕ ಅಂತೇನು ವ್ಯಾಖ್ಯಾನ ಮಾಡಿದ್ದಾರೆ. ಆ ತತ್ವಪ್ರಕಾಶಿಕ ವ್ಯಾಖ್ಯಾನ ಮಾಡುವಾಗ ಅವರು ಪ್ರಾರಂಭದಲ್ಲಿ ಜಯತೀರ್ಥ ಒಂದು ಮಾತು ಹೇಳ್ತಾರೆ. ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾದ್ಭಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರುರ್ಗಿರಹ ಅಂತ ಒಂದು ಮಾತು ತತ್ವಪ್ರಕಾಶಿಕ. ಅದು ಪ್ರಾರಂಭದಲ್ಲಿ ಅವರು ಹೇಳೋ ಮಾತು. ಗಂಗಾ ನದಿಗೆ ಹೋಗಿ ಈ ಬೀದಿಯಲ್ಲಿ ಹರಿಯುವ ನೀರು ಸೇರ್ಕೊಳ್ಳುತ್ತೆ. ಗಂಗಾ ನದಿಗೆ ಸೇರುವ ಮುಂಚೆ ಆ ನೀರು, ಬೀದಿಯಲ್ಲಿ ಹರಿದ ನೀರು, ಅದಕ್ಕೆ ಯಾವ ಗೌರವನೂ ಇಲ್ಲ. ಅದರಲ್ಲಿ ಹೋಗಿ ಸೇರದ ಮೇಲೆ, ಗಂಗಾ ನದಿಗೆ ಹೋಗಿ ಸೇರದ ಮೇಲೆ ಅದು ಗಂಗೆ, ಅದಕ್ಕೆ ಪಾವಿತ್ರ್ಯ ಅಷ್ಟು ಅದ್ಭುತವಾಗಿ ನಾವು ಕೊಡ್ತೇವೆ. ಆ ರೀತಿ ಭಾವನೆಯಿಂದ ನೋಡ್ತಾ ಇದ್ದೇವೆ. ಹಾಗೆ ನಮ್ಮ ಮಾತುಗಳನ್ನು ನಾವು ಆಚಾರ್ಯರ ಗ್ರಂಥಗಳಿಗೆ ಸೇರಿಸ್ತಾ ಇದ್ದೇವೆ. ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವಾಗ ನಮ್ಮ ಮಾತುಗಳನ್ನು ಸೇರಿಸ್ತೇವೆ. ನಮ್ಮ ಮಾತುಗಳಿಗೆ ಪ್ರತ್ಯೇಕವಾಗಿ ಮಹತ್ವ ಇಲ್ಲ. ಆಚಾರ್ಯರ ಗ್ರಂಥಗಳಿಗೆ ನಮ್ಮ ಮಾತುಗಳನ್ನು ಜೋಡಿಸಿದಾಗ ಅಂತಹ ಮಹತ್ವ ಬರುತ್ತೆ ಅಂತ ಒಂದು ಮಾತು ಹೇಳ್ತಾರೆ. ಹಾಗೆ ಹೇಳಬೇಕಾದ್ರೆ ಅವರು ತಾವು ಮಾಡುವ ಗುರೋರ್ಗಿರಹ ಸಂಗಮ್ಯಂತೆ, ಆಚಾರ್ಯರ ಮಾತುಗಳನ್ನೇ ನಾವು ಪರಸ್ಪರ ಜೋಡಿಸಿ ನಾವು ನಮ್ಮ ಗ್ರಂಥದಲ್ಲಿ ವ್ಯಾಖ್ಯಾನ ಮಾಡಿ ತೋರಿಸ್ತಾ ಇದ್ದೇವೆ. ಬ್ರಹ್ಮಸೂತ್ರ ಭಾಷ್ಯ ಮತ್ತು ನ್ಯಾಯ ವಿವರಣ ಎರಡೂ ಗ್ರಂಥಗಳನ್ನು ಜೋಡಿಸಿ ಆ ತತ್ವಪ್ರಕಾಶಿಕ ಗ್ರಂಥ ನಮ್ಮ ವ್ಯಾಖ್ಯಾನದಲ್ಲಿ ನಾವು ಆಚಾರ್ಯರ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಅಲ್ಲ, ಅದು ಎರಡು ಗ್ರಂಥಗಳಿಗೆ ವ್ಯಾಖ್ಯಾನ. ಆ ರೀತಿಯಾದ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಅನ್ನೋದನ್ನ ಟೀಕಾಕೃತ್ಪಾದರು ತತ್ವಪ್ರಕಾಶಿಕದಲ್ಲಿ ಹೇಳಿದ್ದಾರೆ. ಆ ತತ್ವಪ್ರಕಾಶಿಕಕ್ಕೆ ಭಾವದೀಪ ಎಂಬ ಒಂದು ಸುಂದರವಾದ ವ್ಯಾಖ್ಯಾನ ರಾಯರದ್ದಿದೆ. ಆ ತತ್ವಪ್ರಕಾಶಿಕ ಭಾವದೀಪವನ್ನು ನಾವು ಓದಿದ್ರೆ ತಾತ್ಪರ್ಯ ಚಂದ್ರಿಕಾ ಮೊದಲಾದ ಉದ್ಗ್ರಂಥಗಳನ್ನು ಓದಿದ ಫಲ, ಅಲ್ಲಿರತಕ್ಕಂಥ ಅನೇಕ ವಿಷಯಗಳನ್ನು ಅವರು ಸಂಗ್ರಹ ಮಾಡಿಕೊಡ್ತಾರೆ. ಅದು ರಾಯರ ಶೈಲಿ. ಅದು ಹಾಗೆ ನ್ಯಾಯಸಿದ್ಧ ಗ್ರಂಥಕ್ಕೆ ಪ್ರಸಿದ್ಧವಾದ ಗ್ರಂಥ ವ್ಯಾಖ್ಯಾನ ಪರಿಮಳ ಗ್ರಂಥ ಮತ್ತು ಈ ತತ್ವಮಂಜರಿ. ಇದಲ್ಲದೆ ನ್ಯಾಯಮುಕ್ತಾವಳಿ ಅಂತ ಮತ್ತೊಂದು ಗ್ರಂಥ. ರಾಯರೇ ತಮ್ಮ ಗ್ರಂಥ ಈ ನ್ಯಾಯಮುಕ್ತಾವಳಿಯ ಬಗ್ಗೆ ವಿದುಷಾಂ ಕಂಠಭೂಷಣಂ, ಮುಕ್ತಾವಳಿ ಅಂತಂದ್ರೆ ಮುತ್ತಿನ ಹಾರ. ಮುತ್ತಿನ ಹಾರ ತಮ್ಮ ಕಂಠಕ್ಕೆ ಒಂದು ಭೂಷಣ ಅಂತ ಎಲ್ಲರೂ ಧಾರಣೆ ಮಾಡ್ತಾರೆ. ಆದರೆ ನಮ್ಮ ನ್ಯಾಯಮುಕ್ತಾವಳಿ ಇದು ಕಂಠಭೂಷಣವೇ. ಯಾರ ಕಂಠಭೂಷಣ? ವಿದುಷಾಂ ಕಂಠಭೂಷಣಂ, ವಿದ್ವಾಂಸರ ಕಂಠಕ್ಕೆ ಇದು ಭೂಷಣ. ಯಾರ ಕಂಠಸ್ಥವಾಗಿದೆಯೋ ಈ ನ್ಯಾಯಮುಕ್ತಾವಳಿ ಅವರಿಗೆ ಎಲ್ಲರ ಆದರ ಗೌರವಗಳು ಅಭಿಮಾನವೂ ಸಲ್ತಾ ಇದೆ. ಅಂತಹ ಅದ್ಭುತವಾದ ಗ್ರಂಥ ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಹಾಗೆ ನ್ಯಾಯಮುಕ್ತಾವಳಿ ಎಂಬ ಗ್ರಂಥ ಹೀಗೆ ನಾನಾ ವಿಧವಾಗಿ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ಅವರು ವ್ಯಾಖ್ಯಾನ ಮಾಡಿದವರು. ಆ ವ್ಯಾಖ್ಯಾನಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಬಹಳ ಕಾಲ ಬೇಕು. ಬಹಳ ಶ್ರದ್ಧೆಯಿಂದ ಬಹುಕಾಲ ನಾವು ಅಧ್ಯಯನ ಮಾಡಿದ್ರೆ ಆ ಗ್ರಂಥಗಳ ಅಧ್ಯಯನ ಮಾಡಿದ ಮಹತ್ವ ನಮಗೆ ಆವಾಗ ಅರ್ಥವಾಗುತ್ತೆ. ಅಂತಹ ಒಂದು ಗ್ರಂಥಗಳಲ್ಲಿ ತತ್ವಮಂಜರಿ ಗ್ರಂಥದ ಸ್ವಲ್ಪ ವಿಷಯವನ್ನು ಯಥಾಮತಿ ಹೇಳ್ತೇನೆ. ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಹೇಳಬೇಕಾದ್ರೆ ನಾವು ಭಯಭಕ್ತಿಗಳಿಂದ ಹೇಳಬೇಕು. ಭಯ ಬೇಕು. ಯಾಕೆ ಅಂತಂದರೆ ಶ್ರೀಪಾದಂಗಳವರು ಅವರು ಸತತ ವೇದಾಂತ ಅಧ್ಯಾಪನ ಪ್ರವಚನಗಳನ್ನು ಮಾಡತಕ್ಕಂಥವರು, ವಿಶೇಷವಾದ ಅದರ ರಹಸ್ಯಗಳನ್ನು ತಿಳಿದವರು. ಭಕ್ತಿ ನಮ್ಮ ಗುರುಗಳವರು, ಅವರಿಗೆ ಆಶ್ರಮ ಕೊಟ್ಟು ವಿದ್ಯಾಗುರುಗಳಾದ ಪರಮ ಪೂಜ್ಯ ಶ್ರೀ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅವರ ಸನ್ನಿಧಾನದಲ್ಲಿ ನಾನು ಸ್ವಲ್ಪ ಅಧ್ಯಯನ ಮಾಡಿ ಒಂಚೂರು ಫಲವನ್ನು, ನನ್ನ ಯೋಗ್ಯತೆಗೆ ಅನುಗುಣವಾದ ಫಲವನ್ನು ಪಡೆದಿದ್ದೇನೆ. ಆದ್ದರಿಂದ ಅವರ ಸನ್ನಿಧಾನದಲ್ಲಿ ಭಯಭಕ್ತಿಗಳಿಂದಲೇ ನಾನು ಹೇಳಬೇಕಾದದ್ದು. ಬ್ರಹ್ಮಸೂತ್ರ 4 ಅಧ್ಯಾಯ ಇದೆ. ಸಾಧಾರಣವಾಗಿ ಸ್ವಲ್ಪ ವೇದಾಂತ ಶಾಸ್ತ್ರದ ಪರಿಚಯ ಇದ್ದವರಿಗೆ ಆ ವಿಷಯ ಗೊತ್ತಿದೆ. ಸಮನ್ವಯಾಧ್ಯಾಯ ಎಲ್ಲ ಶ್ರುತಿಗಳು ಕೂಡ ಭಗವಂತನ ಗುಣಗಳನ್ನು ವರ್ಣಿಸುವ ಉದ್ದೇಶದಿಂದ ಹೊರಟಿದೆ. ಎಲ್ಲ ಶ್ರುತಿಗಳಿಗೂ ಭಗವಂತನಲ್ಲಿ ಸಮನ್ವಯವಾಗತ್ತೆ ಎಂಬ ವಿಷಯವನ್ನು ಮೊದಲನೇ ಅಧ್ಯಾಯ ಹೇಳುತ್ತೆ. ಇದು ಸರಿಯಲ್ಲ ಅಂತ ಹೇಳತಕ್ಕಂಥ ಎಲ್ಲ ಮತಗಳು, ನಾನಾ ವಿಧವಾದ ಯುಕ್ತಿಗಳು, ಇದಕ್ಕೆ ವಿರುದ್ಧವಾಗಿದೆ ಅಂತ ಕಾಣಿಸ್ತಕ್ಕಂಥ ಶ್ರುತಿಗಳು, ಎಲ್ಲದರ
ವಿರೋಧವನ್ನು ಪರಿಹಾರ ಮಾಡತಕ್ಕಂಥ ಅಧ್ಯಾಯ 2ನೇ ಅಧ್ಯಾಯ ಅವಿರೋಧಾಧ್ಯಾಯ. ಹೀಗೆ ಸಮನ್ವಯಾಧ್ಯಾಯ ಮತ್ತು ಅವಿರೋಧಾಧ್ಯಾಯ 2 ಅಧ್ಯಾಯಗಳಿಂದ ಆ ಭಗವಂತನ ಸ್ವರೂಪವನ್ನು ತಿಳಿದವನು ಅಂಥ ಭಗವಂತನನ್ನು ಪಡೆಯಬೇಕಾದರೆ ಯಾವ ಸಾಧನಗಳನ್ನು ಅನುಷ್ಠಾನ ಮಾಡಬೇಕೋ ಆಸನ ನಿರೂಪಿಸುವ ಭಾಗ 3ನೇ ಅಧ್ಯಾಯ ಬ್ರಹ್ಮಸೂತ್ರಗಳಲ್ಲಿ. ಸಾಧನಾಧ್ಯಾಯ, ವೈರಾಗ್ಯ, ಭಕ್ತಿ ಮತ್ತು ಧ್ಯಾನ, ಅಪರೋಕ್ಷ ಜ್ಞಾನ, ಈ ರೀತಿಯಾದ ಸಾಧನಗಳನ್ನು ಈ ಅಧ್ಯಾಯ ವರ್ಣನೆ ಮಾಡ್ತಾ ಇದೆ. 4ನೇ ಅಧ್ಯಾಯ ಫಲಾಧ್ಯಾಯ. ಫಲಾಧ್ಯಾಯದಲ್ಲೂ ಕೂಡ 4 ಪಾದಗಳು. ಆ ಕೊನೆಯ ಪಾದ ಮೋಕ್ಷದಲ್ಲಿ ಯಾವ ರೀತಿಯ ಸುಖ, ಯಾವ ರೀತಿಯ ಫಲವನ್ನ ಮುಕ್ತರು ಪಡಿತಾರೆ ಅಂತ ಅನ್ನೋ ವಿಷಯವನ್ನ 4ನೇ ಪಾದ ಹೇಳ್ತಾ ಇದೆ. ಅದನ್ನು ಆಚಾರ್ಯರು 1.5 ಶ್ಲೋಕ ಅರ್ಚಿರಾದಿಪಥಾವಾಯುಂ ಪ್ರಾಪ್ಯತೇನ ಜನಾರ್ದನಂ ಯಾಂತ್ಯುತ್ತಮಾನರೋಚ್ಚಾದ್ಯಾಃ ಬ್ರಹ್ಮಲೋಕಾತ್ ಸಹ ಅಮುನಾ ಯಥಾಸಂಕಲ್ಪಭೋಗಾಶ್ಚ ಚಿದಾನಂದ ಶರೀರಿಣಃ ಜಗತ್ಸೃಷ್ಟ್ಯಾದಿ ವಿಷಯೇ ಮಹಾಸಾಮರ್ಥ್ಯಮಪ್ರತೆ ಯಥೇಷ್ಟ ಶಕ್ತಿಮಂತಶ್ಚ ವಿನಾ ಸ್ವಾಭಾವಿಕೋತ್ತಮಾನ್ ಅನನ್ಯವಶಗಾಶ್ಚೈವ ವೃದ್ಧಿಹ್ರಾಸ ವಿವರ್ಜಿತಾಃ. ಇಷ್ಟು ಇದು ಒಂದು 3 ಸಾಲುಗಳಲ್ಲಿ ಇಡೀ 4ನೇ ಪಾದದ ಸಾರವನ್ನು ಆಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಈ ಫಲಾಧ್ಯಾಯ 4ನೇ ಅಧ್ಯಾಯದ 4ನೇ ಪಾದದಲ್ಲಿ 22-23 ಸೂತ್ರಗಳಿದೆ. ಒಟ್ಟು 11 ಭಾಗ ಮಾಡಿದ್ದಾರೆ ಈ ಸೂತ್ರಗಳನ್ನು. ಅದನ್ನು ಅಧಿಕರಣಗಳು ಅಂತ ಕರೆಯತಕ್ಕದ್ದಿದೆ. 11 ಅಧಿಕರಣಗಳಲ್ಲಿ ಈ 23 ಸೂತ್ರಗಳಲ್ಲಿ ಈ ಪಾದ, ಈ ಭಾಗ 4ನೇ ಅಧ್ಯಾಯದ ಈ ಫಲಾಧ್ಯಾಯದ ಕೊನೆಯ ಭಾಗ ಸಂಗ್ರಹಿತವಾಗಿದೆ. ಸ್ವಲ್ಪ ಆ ಸೂತ್ರದ ವಿಷಯ, ಅದು ಯಾವ ಪದದಿಂದ ಆಚಾರ್ಯರು ಅದನ್ನು ಸಂಗ್ರಹ ಮಾಡಿದ್ದಾರೆ, ರಾಯರು ಯಾವ ರೀತಿ ಅದನ್ನು ಜೋಡಿಸ್ತಾ ಇದ್ದಾರೆ, ಬ್ರಹ್ಮಸೂತ್ರಗಳಿಗೂ ಮತ್ತು ಈ ಅಣುಭಾಷ್ಯಕ್ಕೂ ಒಂದು ಸಂಗಮನ ಯಾವ ರೀತಿ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವು ಗಮನಿಸಬಹುದು. ಈ ಪಾದದ ಮೊದಲನೇ ಸೂತ್ರ, ಮೊದಲನೇ ಅಧಿಕರಣ, ಓಂ ಸಂಪದ್ಯ ಅವಿಹಾಯ ಸ್ವೇನ ಶಬ್ದ, ಸಂಪದ್ಯ ಅವಿಹಾಯ ಸ್ವೇನ ಶಬ್ದಾತ್ ಓಂ, ಇದು ಮೊದಲನೇ ಸೂತ್ರ. ಇಲ್ಲಿ ಭಗವಂತನನ್ನ ಪಡೆದು ಮೋಕ್ಷದಲ್ಲಿ ತಮ್ಮ ಸ್ವರೂಪಾನಂದವನ್ನ ಮುಕ್ತರು ಅನುಭವ ಮಾಡ್ತಾರಲ್ಲ, ಅದು ಕೇವಲ ಭಗವದಧೀನವಾಗಿ ಭಗವಂತನಿಗೆ ಅಧೀನರಾಗಿ ತಮ್ಮ ಸ್ವರೂಪಾನಂದವನ್ನು ಅನುಭವ ಮಾಡಬಲ್ಲರೆ ಹೊರತಾಗಿ ಅವನನ್ನೂ ಮೀರಿ ಅವನನ್ನು ಅತಿಕ್ರಮಿಸಿ ಸ್ವತಂತ್ರರಾಗಿ ಇರತಕ್ಕಂತಹ ಸಾಮರ್ಥ್ಯ ಇಲ್ಲ ಅವರಿಗೆ. ಯಾವ ಆನಂದಾನುಭವ ಇದೆ ಅದು ಅವಿಹಾಯ, ಭಗವಂತನನ್ನು ಮೀರದೆ, ಭಗವಂತನನ್ನು ಅತಿಕ್ರಮಿಸದೆ, ಅವನ ಅಧೀನಕ್ಕೊಳಪಟ್ಟು ಹಾಗೆ ಅವರು ತಮ್ಮ ಭೋಗವನ್ನು, ಸುಖಾನುಭವವನ್ನು ಪಡೆಯತಕ್ಕಂಥವರು ಎಂಬ ಈ ಪ್ರಮೇಯ ಈ ಸೂತ್ರ ಹೇಳ್ತಾ ಇದೆ. ಸ್ವೇನ ಶಬ್ದಾತ್, ಸ್ವೇನ ಶಬ್ದಾತ್ ಅಂದರೆ ಉಪನಿಷತ್ತೆ ಶ್ರುತಿಯೇ ಪ್ರಮಾಣ ಅಂತ ಸೂತ್ರ ಸೂಚನೆ ಮಾಡ್ತಾ ಇದೆ. ಇಲ್ಲಿ ಪರಂ ಜ್ಯೋತಿ ಉಪಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂತ ಒಂದು ಉಪನಿಷದ್ ವಾಕ್ಯ. ಪರಂಜ್ಯೋತಿ, ಆ ಪರಮಾತ್ಮನನ್ನ ಉಪಸಂಪದ್ಯ ಪಡೆದು ಮೋಕ್ಷದಲ್ಲಿ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ, ತನ್ನ ಸ್ವರೂಪ, ಆ ಮುಖಂದು ಜ್ಞಾಪಕವಾದ ಸ್ವರೂಪ ಏನಿದೆ ಅದರ ಅಭಿವ್ಯಕ್ತಿಯನ್ನು ಪಡಿತಾ ಇದ್ದಾನೆ, ಅದರ ಅನುಭವವನ್ನು ಪಡಿತಾ ಇದ್ದಾನೆ. ಇದು ಈ ಸೂತ್ರದ ಭಾವ, ಈ ಅಧಿಕರಣದ ಅಭಿಪ್ರಾಯ.
ಈ ಅಧಿಕರಣ ಯಾಕೆ ಬಂದಿದೆ ಅಂತ ಅನ್ನೋದಕ್ಕೆ ಪೂರ್ವ ಪಕ್ಷ ಸಿದ್ಧಾಂತಗಳು ಬೇರೆ ಬೇರೆ ವಿಷಯಗಳಿದೆ. ಒಟ್ಟಿನಲ್ಲಿ ಪರಮಾತ್ಮನ ಆಶ್ರಯದಲ್ಲಿ ಅವನ ಅಧೀನನಾಗಿ ಅವನನ್ನು ಅತಿಕ್ರಮಿಸದೆ ಈ ಮುಕ್ತನಾದವನು ತನ್ನ ಸ್ವರೂಪಾನಂದ ಅನುಭವವನ್ನು ಪಡಿತಾನೆ ಅಂತನ್ನೋ ಮಾತು ಈ ಪ್ರಮೇಯ ಈ ಸೂತ್ರದಿಂದ ಹೇಳಿರತಕ್ಕಂತಹ ವಿಷಯ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವಾ ಏತುಂ ಸೇತುಮಾಪ್ಯ ಏತೇನೈವ ಸೇತುನಾ ಮೋದತೆ ಅಂತ ಒಂದು ಶ್ರುತಿಯನ್ನು ಆಚಾರ್ಯರು ಭಾಷ್ಯದಲ್ಲಿ ಉದಾಹರಿಸ್ತಾ ಇದ್ದಾರೆ. ಈ ಸಂಸಾರ ಇದು ಬಹಳ ಘೋರವಾದದ್ದು, ಅಶಿವ ಇದು ಅಮಂಗಳಕರವಾದದ್ದು. ಇಂಥ ಒಂದು ಘೋರವಾದ ನದಿಯನ್ನು, ಸಂಸಾರ ನದಿಯನ್ನ ದಾಟಿದವನು ಆ ಭಗವಂತನನ್ನ ಪಡೆದು, ಸೇತು ಈ ಜಗತ್ತಿಗೆ ಆಧಾರನಾದ ಆ ಭಗವಂತನನ್ನ ಪಡೆದು ಏತೇನೈವ ಸೇತುನಾ ಮೋದತೆ, ಆ ಭಗವಂತನಿಂದಲೇ ಅವನ ಅನುಗ್ರಹದಿಂದಲೇ ಅವನ ಆಶ್ರಯದಿಂದ ಅವನ ಆಶ್ರಯವನ್ನು ಪಡೆದು ಅಲ್ಲಿ ಸಂತೋಷವನ್ನ ತನ್ನ ಸ್ವರೂಪ ಸುಖವನ್ನ ಅನುಭವ ಮಾಡ್ತಾ ಇದ್ದಾನೆ ಅಂತ ಹೀಗೆ ಶ್ರುತಿಯ ತಾತ್ಪರ್ಯ ಅಂತ ನಿರ್ಣಯ ಮಾಡ್ತಾ ಇದ್ದಾರೆ. ಇದು ಆಚಾರ್ಯರು ಚಿದಾನಂದ ಶರೀರಿಣ ಆ ಜ್ಞಾನಾನಂದಾತ್ಮಕರಾಗಿರತಕ್ಕಂಥ ಆ ಮುಕ್ತರು ತಮ್ಮ ಸ್ವರೂಪ ಸುಖವನ್ನು ಅನುಭವ ಮಾಡ್ತಾರೆ ಅಂತ ಹೇಳುವ ಮೂಲಕ ಈ ಸೂತ್ರದ ಅಭಿಪ್ರಾಯವನ್ನು ಆಚಾರ್ಯರು ತಂದಿದ್ದಾರೆ. ಅವರೇನು ಭೋಗವನ್ನು ಅನುಭವ ಮಾಡ್ತಾ ಇದ್ದಾರೆ ಅದು ಭಗವದ್ ಅನುಗ್ರಹದಿಂದ. ಅಮುನಾ ಜನಾರ್ದನಂ ಪ್ರಾಪ್ಯ ಸಹಾಮುನಾ ಅಂತ, ಸಹಾಮುನ ಅವನಿಂದಲೇ, ಅವನ ಅನುಗ್ರಹದಿಂದಲೇ, ಅವನನ್ನ ಮೀರಿ ಅನುಭವ ಮಾಡತಕ್ಕಂತಹ ಸಾಮರ್ಥ್ಯವಿಲ್ಲ ಅಂತ ಹೇಳುವ ಮೂಲಕ ಈ ಅಧಿಕರಣದ ಸಾರವನ್ನ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಇದಾದ ನಂತರ ಮುಕ್ತ ಅಧಿಕರಣ, ಓಂ ಮುಕ್ತ ಪ್ರತಿಜ್ಞಾನಾತ್ ಓಂ ಅಂತ ಇನ್ನೊಂದು ಸೂತ್ರ. ಈ ರೀತಿ ಏನು ಬ್ರಹ್ಮನನ್ನ ಪಡೆದವನು ಅವನು ಮುಕ್ತನಾದವನೇ. ಅಂದರೆ ಯಾವುದೋ ಒಂದು ಸ್ವರ್ಗಾದಿ ಲೋಕಗಳನ್ನ ಪಡೆದವನು ಇಂತಹ ಭೋಗವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಒಂದು ಅಭಿಪ್ರಾಯ ಇದೆ, ಮೋಕ್ಷಕ್ಕೆ ಹೋದ ಮೇಲೆ ಅವನಿಗೆ ಯಾವ ರೀತಿಯ ಕ್ರಿಯೆಗಳು ಅವನಲ್ಲಿ ಇರೋದಿಲ್ಲ. ನಿರ್ವಿಕಾರನಾಗಿ, ನಿಷ್ಕ್ರಿಯನಾಗಿ, ಯಾವುದೇ ಸುಖ ದುಃಖ ಯಾವುದೂ ಇಲ್ಲದೆ ಇರತಕ್ಕಂತಹ ಒಂದು ಸ್ಥಿತಿ ಅಂತ ಬೇರೆ ಬೇರೆ ಮತಗಳಲ್ಲಿ ಆ ಮುಕ್ತನ ಸ್ವರೂಪವನ್ನು ಹೇಳತಕ್ಕದ್ದಿದೆ. ಆದರೆ ಆಚಾರ್ಯರು ಅನೇಕ ಪ್ರಮಾಣಗಳಿಂದ ಉಪನಿಷದ್ ವಾಕ್ಯವನ್ನು ಆಚಾರ್ಯ ಉದಾಹರಿಸ್ತಾ ಇದ್ದಾರೆ. ಸತತ ಪರ್ಯೇತಿ ಜಕ್ಷನ್ ಕ್ರೀಡನ್ ರಮಮಾಣ ಸ್ತ್ರೀಭಿರ್ವ ಯಾನೇರ್ವ ಅಂತ ನಾನಾ ವಿಧವಾದ ಅವನು ಮುಕ್ತರಾದ ಜೀವರು ನಾನಾ ವಿಧವಾದ ಕ್ರಿಯೆಗಳಲ್ಲಿ ತೊಡಗ್ತಾ ಇದ್ದಾರೆ. ಅವರು ಕೂಡ ಒಬ್ಬ ಮುಕ್ತ ವೇದ ಪಾಠವನ್ನು ಮಾಡ್ತಾ ಇದ್ದಾನಂತೆ, ಒಬ್ಬ ಮುಕ್ತ ಪುರಾಣ ಪ್ರವಚನವನ್ನು ಮಾಡ್ತಾ ಇದ್ದಾನಂತೆ, ಇನ್ನೊಬ್ಬ ಮುಕ್ತ ತಪಸ್ ಮಾಡ್ತಾ ಇದ್ದಾನಂತೆ. ಹೀಗೆ ನಾನಾ ರೀತಿಯಾದ ಕ್ರಿಯೆಗಳು ಮುಕ್ತರಲ್ಲೂ ಇದೆ. ಅವರು ನಿಷ್ಕ್ರಿಯರಾಗಿರೋದಕ್ಕೆ ಸಾಧ್ಯವಿಲ್ಲ. ಅಂಥವರು ಕೂಡ ಮುಕ್ತರೇ. ಅವರು ಮುಕ್ತರಲ್ಲ, ಯಾವುದೋ ಬೇರೆ ಲೋಕದಲ್ಲಿರತಕ್ಕಂಥವರು ಅಂತ ಹೇಳಬೇಕಾದದ್ದಿಲ್ಲ. ಯಾಕೆಂತಂದ್ರೆ ಒಂದು ಶ್ರುತಿ ಭಾಷ್ಯದಲ್ಲಿ ಆಚಾರ್ಯರು ಉದಾಹರಿಸಿದ್ದಾರೆ. ಅಹರಹ ಏನಂ ಅನುಪ್ರವಿಶತಿ ಉಪಸಂಕ್ರಮತೆ ಚ ನ ತತ್ರ ಮೋದತೆ ನ ಪ್ರಮೋದತೆ ನ ಕಾಮಾನ್ ಅನುಭವತಿ ಬದ್ಧೋ ಹಿ ಏಷ ತದಾ ಭವತಿ ಅಥ ಯದೇನಂ ಮುಕ್ತಃ ಅನುಪ್ರವಿಶತಿ ಮೋದತೆ ಚ ಪ್ರಮೋದತೆ ಚ ಕಾಮಾಂಶ್ಚೈವ ಅನುಭವತಿ ಅಂತ ಆಚಾರ್ಯರು ಒಂದು ಶ್ರುತಿಯನ್ನು ಉದಾಹರಿಸಿ, ಮೋಕ್ಷಕ್ಕೆ ಹೋದ ಮೇಲೆ ಆ ಮುಕ್ತನಾದ ಜೀವ ನಾನಾ ಭೋಗಗಳನ್ನ ಅನುಭವ ಮಾಡ್ತಾ ಇದ್ದಾನೆ. ಯಥಾ ಸಂಕಲ್ಪ ಭೋಗಾನಶ್ಚ ಅಂತ ಆಚಾರ್ಯರು ಅಣುಭಾಷ್ಯದಲ್ಲಿ ಅವನ ಇಚ್ಛಾನುಗುಣವಾಗಿ ನಾನಾ ರೀತಿಯ ಭೋಗಗಳನ್ನು ಅನುಭವ ಮಾಡ್ತಾನೆ ಅಂತ ಹೇಳುವ ಮೂಲಕ ಮುಕ್ತನಾದವನಿಗೆ ನಾನಾ ವಿಧವಾದ ಕ್ರಿಯೆಗಳಿದೆ, ಅದರ ಮೂಲಕವಾಗಿ ಅವನು ಭೋಗವನ್ನು ಅನುಭವ ಮಾಡ್ತಾನೆ ಎಂಬ ಈ ಅಧಿಕರಣದ ಸಾರವನ್ನ ಸಂಗ್ರಹ ಮಾಡಿದ್ದಾರೆ. ಇದಾದ ಮೇಲೆ ಓಂ ಮುಕ್ತ ಓಂ ಆತ್ಮ ಪ್ರಕರಣಾತ್ ಓಂ ಅಂತ ಮುಂದಿನ ಸೂತ್ರ. ಈ ಸೂತ್ರದಲ್ಲಿ ಹೇಳೋ ವಿಷಯ ಹೀಗಿದೆ. ಈ ಪರಂಜ್ಯೋತಿರ್ವಸಂಪದ್ಯ ಸ್ವೇನ ರೂಪೇಣಾಭಿನಿಷ್ಪದ್ಯತೆ ಅಂತ ನೀವು ಒಂದು ಶ್ರುತಿಯನ್ನು ಹೇಳಿದ್ರಲ್ಲ, ಮುಕ್ತನಾದವನು ಪರಂಜ್ಯೋತಿಯನ್ನು ಪಡಿತಾನೆ ಅಂತ. ಪರಂಜ್ಯೋತಿ, ಜ್ಯೋತಿ ಅಂತಂದ್ರೆ ಸೂರ್ಯ. ಲೋಕದಲ್ಲಿ ಜ್ಯೋತಿ ಅಂತನ್ನವನ್ನ ಸೂರ್ಯನನ್ನು ನೋಡಿ ಜ್ಯೋತಿ ಜ್ಯೋತಿ ಅಂತ ಹೇಳತಕ್ಕಂಥ ರೂಢಿ ಇದೆಯಷ್ಟೇ. ಆದ್ದರಿಂದ
ಆ ಜ್ಯೋತಿಯನ್ನ ಪಡೆದವನು ಅಂತಂದ್ರೆ ಯಾವುದೋ ಸೂರ್ಯ ಲೋಕಕ್ಕೋ ಮತ್ತೊಂದು ಲೋಕಕ್ಕೂ ಹೋದು ಆ ದೇವತೆಯ ಜೊತೆಗೆ ಇರತಕ್ಕಂಥವನು ಹೊರತು ಮುಕ್ತನಾದ ಜೀವನಲ್ಲ ಇವನು ಅಂತ ಕೆಲವರು ವಾದ ಮಾಡೋದುಂಟು. ಅದಕ್ಕೆ ವೇದವ್ಯಾಸರು ಓಂ ಆತ್ಮ ಪ್ರಕರಣಾತ್ ಓಂ, ಇಲ್ಲಿ ಯಾರು ಸ್ವಯಂ ಜ್ಯೋತಿ ಪರಂಜ್ಯೋತಿ ಉಪಸಂಪದ್ಯ, ಆ ಪರಂಜ್ಯೋತಿಯಲ್ಲಿದ್ದಾನೆ ಅಂತಾನೆ. ಯಾಕೆಂತಂದ್ರೆ ಆ ಪ್ರಕರಣದಲ್ಲಿ ಉಪನಿಷತ್ತಿನಲ್ಲಿ ಆತ್ಮ ಅಪಹತ ಪಾಪ್ಮ ಅಂತ ಒಂದು ವಾಕ್ಯ ಬರ್ತಾ ಇದೆ. ಎಲ್ಲ ತನ್ನ ಪಾಪಗಳನ್ನು ಕಳೆದುಕೊಂಡು ಅವನು ಅಲ್ಲಿ ಆ ಜ್ಯೋತಿಯನ್ನು ಪಡಿತಾ ಇದ್ದಾನೆ ಅಂತ ಮಾತಿದೆ. ಅಲ್ಲಿ ಎಲ್ಲ ಪಾಪಗಳನ್ನು ಕಳೆದುಕೊಳ್ತಕ್ಕಂತಹ ಸ್ಥಿತಿ ಅಂತಂದ್ರೆ ಯಾವುದೋ ಸ್ವರ್ಗ ಲೋಕಕ್ಕೋ ಮತ್ತೊಂದು ಲೋಕಕ್ಕೋ ಹೋದವರಿಗೆ ಎಲ್ಲಾ ಪಾಪಗಳಿಂದ ಮುಕ್ತಿ ಆಗಿರೋದಿಲ್ಲ. ಅವ್ರಿಗಿನ್ನೂ ಕರ್ಮಶೇಷ ಇದ್ದೇ ಇರ್ತದೆ. ಆ ಕರ್ಮದಿಂದ ಪುನಃ ಭೂಮಿಗೆ ಬರ್ತಾರವರು. ಹೀಗೆ ಪುನಃ ಜನನ ಮರಣಗಳು ನಡೀತಾನೆ ಇರ್ತದೆ. ಎಲ್ಲ ಪಾಪಗಳಿಂದ ಅವರು ಮುಕ್ತರಾಗತಕ್ಕಂತಹ ಸ್ಥಿತಿ ಅಂತಂದ್ರೆ ಪರಬ್ರಹ್ಮನನ್ನು ಪಡೆದಾಗ, ಪೂರ್ತಿಯಾಗಿ ಈ ಸಂಸಾರದಿಂದ ಮುಕ್ತರಾದವರಿಗೆ ಮಾತ್ರ. ಆದ್ದರಿಂದ ಆ ಓಂ ಆತ್ಮ ಪ್ರಕರಣಾತ್ ಓಂ ಎಂಬ ಆ ಸೂತ್ರದಲ್ಲಿ ಪರಮಾತ್ಮನನ್ನು ಪಡೆದು ಅದನ್ನೇ ಆಚಾರ್ಯರು ಬ್ರಹ್ಮಲೋಕಾತ್ ಸಹಾಮುನ ಅರ್ಚುರಾಧಿಪಥಾವಾಯುಂ ಪ್ರಾಪ್ಯತೆಯನ್ನು ಜನಾರ್ದನಂ ಪ್ರಾಪ್ಯ, ಜನಾರ್ದನನ್ನು ಪಡೆದಿದ್ದಾರೆ ಅಂತಂದ್ರೆ ಪರಬ್ರಹ್ಮನನ್ನು ಪಡೆದಿದ್ದಾರೆ ಅಂತ ಅರ್ಥ. ಹೊರತು ಯಾವುದೋ ಈ ಸೂರ್ಯ ದೇವತೆಯನ್ನು ಪಡೆದವರು ಸೂರ್ಯಲೋಕಕ್ಕೆ ಹೋದವರು ಅಂತ ಹಾಗರ್ಥವಲ್ಲ ಅಂತ ಈ ಸೂತ್ರದ ಸಂಗ್ರಹವನ್ನು ಆಚಾರ್ಯರು ಜನಾರ್ದನಂ ಪ್ರಾಪ್ಯ ಅಂತನ್ನೋ ಪದಗಳಿಂದ ಸಂಗ್ರಹ ಮಾಡಿದ್ದಾರೆ ಅಂತ ರಾಯರು ತೋರಿಸ್ಕೊಡ್ತಾರೆ. ಅದಾದ್ಮೇಲೆ ಓಂ ಅವಿಭಾಗೇನ ದೃಷ್ಟತ್ವಾತ್ ಓಂ ಅಂತ ಮುಂದಿನ ಸೂತ್ರ. ಈ ಸೂತ್ರದಲ್ಲಿ ಈ ಸಾಯುಜ್ಯ ಮೋಕ್ಷವನ್ನ ಪಡೆದವರು ಅವರದೊಂದು ವಿಶೇಷ ಮೋಕ್ಷ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಹೀಗೆ ನಾನಾ ವಿಧವಾಗಿದೆಯಲ್ಲ. ಈ ಸಾಯುಜ್ಯ ಅನ್ನೋ ಒಂದು ಮೋಕ್ಷವನ್ನು ಪಡೆದವರು ಪರಮಾತ್ಮನ ದೇಹದಲ್ಲೇ ಇದ್ದು ಪರಮಾತ್ಮನ ದೇಹದಿಂದಲೇ ಅವರು ಎಲ್ಲಾ ವಿಧವಾದ ಕ್ರಿಯೆಗಳನ್ನು ನಡೆಸ್ತಕ್ಕಂಥವರು. ಅವರು ನೋಡೋದು ಪರಮಾತ್ಮನ ಕಣ್ಣುಗಳಿಂದ, ಅವರು ನಡೆಯತಕ್ಕಂತಹದ್ದು ಪರಮಾತ್ಮನ ಪಾದಗಳಿಂದ, ಅವನೇನಾದ್ರು ತಗೊಳ್ಳೋದಾದರೆ ಪರಮಾತ್ಮನ ಹಸ್ತಗಳಿಂದಲೇ ಅವರು ತೆಗೆದುಕೊಳ್ತಕ್ಕಂತಹದ್ದು. ಆ ರೀತಿಯ ಒಂದು ಶ್ರೇಷ್ಠವಾದ ಒಂದು ಸ್ಥಿತಿ ಅವರನ್ನು ಅಂತಹ ಒಂದು ಮೋಕ್ಷವನ್ನು ಪಡಿತಾ ಇದ್ದಾರೆ. ಆ ರೀತಿ ಅವರು ಮುಕ್ತರಾದವರು ಆ ಪರಮಾತ್ಮ ಏನು ಆನಂದ ಅನುಭವ ಮಾಡ್ತಾನೆ ಅದರ ಒಂದು ಭಾಗವನ್ನು ಅವರು ಅನುಭವ ಮಾಡ್ತಾರೆ. ಪರಮಾತ್ಮನಿಂದ ಭುಕ್ತವಾದ ಒಂದು ಭೋಗ, ಆ ಸುಖ ಇದೆ, ಅದರ ಅಲ್ಪ ಭಾಗವನ್ನ ಅನುಭವ ಮಾಡತಕ್ಕಂಥವ್ರು. ಅವಿಭಾಗೇನ ಅಂತ ಆ ರೀತಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ದೃಷ್ಟತ್ವಾತ್ ಅಂತ ಸೂತ್ರದಲ್ಲಿ ಪದ ಇದೆ. ಅದಕ್ಕೆ ಆಚಾರ್ಯರು ವಿವರಣೆ ಕೊಡೋದು ಹೀಗೆ: ಒಬ್ಬ ರಾಜನ ಆಸ್ಥಾನದಲ್ಲಿ ಅವನ ಅಧಿಕಾರಿಗಳು, ಮಂತ್ರಿಗಳು, ಸೇನಾಪತಿ ಅವರೆಲ್ಲರೂ ಕೂತಿರ್ತಾರೆ. ಅಲ್ಲಿ ನಡೆಯತಕ್ಕಂತಹ ನೃತ್ಯ, ಗಾಯನ ಇಂತಹ ಒಂದು ಸಮಾರಂಭದಲ್ಲಿ ಅದನ್ನು ನೋಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಯಾರಿಗೂ ಅದರ ಮುಖ್ಯ ಅನುಭವ ಯಾರಿಗದು? ರಾಜನಿಗೆ. ಆದರೆ ಸ್ವಲ್ಪ ಅಲ್ಲಿರತಕ್ಕಂಥವರು, ಅವನ ಸಚಿವರು ಕೂಡ ಆನಂದ ಅನುಭವ ಪಡಿತಾರಲ್ಲ, ಅದರಂತೆ ಈ ಸಾಯುಜ್ಯ ಮೋಕ್ಷವನ್ನು ಪಡೆದವರು ಆ ಭಗವಂತನ ಭೋಗದಲ್ಲೇ ಸ್ವಲ್ಪ ಭಾಗವನ್ನ ತಾವು ಪಡೆಯತಕ್ಕಂಥವರು. ಇದು ಇಂಥ ಒಂದು ಪ್ರಮೇಯವನ್ನ ಈ ಸೂತ್ರ ಹೇಳ್ತಾ ಇದೆ. ಅದನ್ನು ಆಚಾರ್ಯರು ಸಹ ಅಮುನಾ ಅಂತಂದ್ರೆ ಈ ಜನಾರ್ದನನೊಂದಿಗೆ, ಈ ಪರಮಾತ್ಮನೊಂದಿಗೆ, ಈ ಪರಮಾತ್ಮನ ಜೊತೆಗೆ ಪರಮಾತ್ಮ ಭೋಗ ಮಾಡುವಾಗ ಅವನ ಭೋಗದಲ್ಲಿ ಒಂದು ಅಂಶವನ್ನ ಇವರು ಅನುಭವ ಮಾಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ಈ ಸೂತ್ರದ ಭಾವವನ್ನ ಆಚಾರ್ಯರು ಅಣುಭಾಷೆಯಲ್ಲಿ ತೋರಿಸಿದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದರ ನಂತರದಲ್ಲಿ ಬ್ರಾಹ್ಮಾಧಿಕರಣ ಅಂತ ಇಲ್ಲಿ 3 ಸೂತ್ರಗಳಿದೆ. ಇಲ್ಲೇನು ವಿಷಯ ಅಂತಂದ್ರೆ, ಈ ಮುಕ್ತರಾದ ಮೇಲೆ ಅವರಿಗೆ ಈ ದೇಹವೇ ಇಲ್ಲ. ಈ ದೇಹ ಸಂಬಂಧ ಈ ಜಗತ್ತಿಗಷ್ಟೇ. ಭಗವಂತನನ್ನು ನೋಡಿ ಅಪರೋಕ್ಷ ಜ್ಞಾನವನ್ನು ಪಡೆದು ಅವನ ಅನುಗ್ರಹದಿಂದ ಪೂರ್ಣವಾಗಿ ಮುಕ್ತರು ಅಂತ ಆದ್ಮೇಲೆ ಈ ದೇಹ ಸಂಬಂಧ ಹೋಗುತ್ತೆ. ಈ ದೇಹವಿಲ್ಲದೆ ಇದ್ದಾಗ ಅವ್ರು ಏನು ಸುಖ ಇದೆ? ದೇಹವೇ ಇಲ್ಲದೆ ಇದ್ದವನೇನು ಸುಖ? ಈ ಕಣ್ಣುಗಳಿಂದ ಅಂತ ನೋಡಿ ಸುಖ ಪಡೋದಾಗ್ಲಿ, ಕಿವಿಯಿಂದ ಕೇಳಬೇಕಾದದ್ದನ್ನ ಕೇಳಿ ಸುಖ ಪಡೋದಾಗ್ಲಿ, ಯಾವ ಇಂದ್ರಿಯವೂ ಇಲ್ಲ ಅಂತಂದ ಮೇಲೆ
ಅವರಿಗೆ ಹೇಗೆ ಸುಖವೇ ಇಲ್ಲವಲ್ಲ, ಸುಖ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ. ವೇದವ್ಯಾಸರ ಶಿಷ್ಯರು ಅನೇಕರು ಅವರೊಂದೊಂದು ಅಭಿಪ್ರಾಯ ಕೊಡ್ತಾರೆ. ವೇದವ್ಯಾಸರು ತಮ್ಮ ಸೂತ್ರಗಳಲ್ಲಿ ತಮ್ಮ ಶಿಷ್ಯರ ಅಭಿಪ್ರಾಯವನ್ನು ಕೊಡ್ತಾರೆ. ಬ್ರಾಹ್ಮೇಣ ಜೈಮಿನಿ ಉಪನ್ಯಾಸಾದಿಭ್ಯ ಅಂತ ಮೊದಲನೇ ಸೂತ್ರ ಈ ಅಧಿಕರಣದಲ್ಲಿ. ವೇದವ್ಯಾಸರ ಶಿಷ್ಯರು ಜೈಮಿನಿ ಋಷಿಗಳು ಅವ್ರು ಹೇಳ್ತಾರೆ, ಅವ್ರಿಗೆ ಶರೀರ ಇಲ್ಲ ಮುಕ್ತರಾದವರಿಗೆ, ಮತ್ತೆ ಹೇಗೆ ಅವರು ಸುಖವನ್ನು ಪಡಿತಾರೆ? ಸುಖಾನುಭವ ಹೇಗೆ ಸಾಧ್ಯ? ಬ್ರಾಹ್ಮೇಣ ಪರಮಾತ್ಮನ ಶರೀರದಲ್ಲಿ ಅವರು ಇರ್ತಾರೆ. ಅವರು ಪರಮಾತ್ಮನ ಶರೀರದಲ್ಲೇ ಪ್ರವೇಶ ಮಾಡಿದ್ದಾರೆ. ಅವರು ಆದತ್ತೇ ಹರಿಹಸ್ತೇನ ಹರಿದೃಷ್ಟೈವ ಪಶ್ಯತಿ ಗಚ್ಚೇಚ್ಛ ಹರಿಪಾದಾಭ್ಯ ಮುಕ್ತಸ್ಯ ಏಷಾಸ್ಥಿತಿರ್ಭವೇತ್ ಅಂತ. ಅವರೇನಾದರೂ ಒಂದು ವಸ್ತುವನ್ನು ತಗೊಳ್ತಾರೆ ಅಂತಂದ್ರೆ ಅವ್ರಿಗೆ ಪ್ರತ್ಯೇಕ ಕೈ ಅಂತೇನಿಲ್ಲ, ಭಗವಂತನ ಕೈಯಿಂದ ಅವ್ರು ತಗೊಳ್ತಾ ಇದ್ದಾರೆ. ಅದನ್ನು ಅವ್ರು ಹೋಗ್ತಾ ಇದ್ದಾರೆ ಅಂತಂದ್ರೆ ಹರಿಪಾದಾಭ್ಯಾಂ ಗಚ್ಚತಿ, ಭಗವಂತ ಹೋಗ್ತಾ ಇದ್ದಾನೆ, ಅವನ ಜೊತೆಗೆ ಅವರು ಹೋಗ್ತಾ ಇದ್ದಾರೆ, ಒಳಗಿದ್ದು ಹೋಗ್ತಾ ಇದ್ದಾರೆ. ಭಗವಂತ ನೋಡ್ತಾ ಇದ್ದಾನೆ, ಅವನ ಕಣ್ಣುಗಳಿಂದ ಅವರು ನೋಡ್ತಾ ಇದ್ದಾರೆ. ಹೀಗೆ ಅವ್ರಿಗೆ ಪ್ರತ್ಯೇಕ ಶರೀರ ಇಲ್ಲ, ಆದರೆ ಪರಮಾತ್ಮನ ಶರೀರದ ಮೂಲಕವೇ ಅವರು ತಮ್ಮ ಎಲ್ಲಾ ಸುಖಾನುಭವವನ್ನು ಪಡಿತಾರೆ ಅಂತ ಈ ರೀತಿಯಾದ ಒಂದು ಸಮಾಧಾನವನ್ನ ವೇದವ್ಯಾಸರ ಶಿಷ್ಯರು ಜೈಮಿನಿ ಋಷಿಗಳು ಕೊಡ್ತಾ ಇದ್ದಾರೆ. ಆದರೆ ಇನ್ನೊಬ್ಬ ಶಿಷ್ಯರು ಔಡಲೋಮಿಗಳು ಅಂತ, ಅವರ ಅಭಿಪ್ರಾಯ ಬೇರೆ. ಅವರೇನು ಹೇಳ್ತಾರೆ ಅಂತಂದ್ರೆ, ಓಂ ಚಿತಿಮಾತ್ರೇಣ ತದಾತ್ಮಕತ್ವಾದಿತ್ಯ ಔಡಲೋಮಿ ಓಂ. ಔಡಲೋಮಿಗಳು ಹೇಳುವಂತೆ ಇವರ ಶರೀರ ಅಂತಂದ್ರೆ ಈ ಶರೀರ ಇಲ್ಲ, ಈ ಮುಕ್ತರಿಗೆ ಇಂಥ ಶರೀರವಿಲ್ಲ, ಇದೆಲ್ಲ ಜಡ ಪ್ರಾಕೃತವಾದ ಶರೀರ. ಸತ್ವಗುಣ, ರಜೋಗುಣ, ತಮೋಗುಣ ಈ ಗುಣಗಳು ಸೇರಿ, ಸತ್ವರಜಸ್ತಮೋ ಗುಣಗಳು ಸೇರಿ ನಿರ್ಮಾಣ ಆಗಿರತಕ್ಕಂಥ ಈ ಶರೀರವಿದ್ದರೆ ದುಃಖ. ಈ ಶರೀರ ದುಃಖ ಸಾಧನವಾದ ಶರೀರ ಅವರಿಗಿಲ್ಲ. ಅವರಿಗೆ ಜ್ಞಾನಾನಂದಾತ್ಮಕವಾದ ಶರೀರ. ಆ ಶರೀರದಿಂದ ಅವರು ಎಲ್ಲ ರೀತಿಯಾದ ಭೋಗವನ್ನ ಪಡಿತಾ ಇದ್ದಾರೆ. ಹಾಗೆ ಅಂತ ಅವರು ಅಂತ ಕೊಟ್ಟಿದ್ದಾರೆ. ಆ ಅನಂತರದಲ್ಲಿ ಬಾದರಾಯಣರು ತಮ್ಮ ಶಿಷ್ಯರ ಅಭಿಪ್ರಾಯವನ್ನು ಹೇಳಿ ಅವರು ಹೇಳ್ತಾರೆ, ಓಂ ಏವಮಪ್ಯುಪನ್ಯಾಸಾತ್ ಪೂರ್ವಭಾವಾತ್ ಅವಿರೋಧಂ ಬಾದರಾಯಣ. ತಮ್ಮ ಶಿಷ್ಯರ ಅಭಿಪ್ರಾಯ ಎರಡೂ ಸರಿ ಅಂತ ಅವರು ಹೇಳ್ತಾರೆ. ಜೈಮಿನಿಗಳು ಹೇಳಿದ್ದೂ ಸರಿ, ಔಡಲೋಮಿಗಳ ಅಭಿಪ್ರಾಯವೂ ಸರಿ. ಈ ದೇಹ ಇಲ್ಲ, ಪ್ರಾಕೃತವಾದ ದೇಹ ಇಲ್ಲ, ಇದು ಮಟ್ಟಿಗೆ ನಿಜ. ಆದರೆ ಚಿದಾನಂದಾತ್ಮಕವಾದ ಶರೀರ ಅಂತಾಗಲಿ ಅಥವಾ ಬ್ರಹ್ಮದೇ ಪರಮಾತ್ಮನ ಶರೀರದಿಂದಲೇ ಅವರು ಎಲ್ಲ ವಿಧವಾದ ಸುಖವನ್ನು ಅನುಭವ ಮಾಡ್ತಾರೆ ಅಂತ ಅನ್ನೋ ಮತವನ್ನಾಗಲಿ ಎರಡನ್ನೂ ಒಪ್ಪಬಹುದು. ಇದೆರಡಕ್ಕೂ ವಿರೋಧವೇನಿಲ್ಲ ಹಾಗೆ ಅಂತ ಬಾದರಾಯಣರು ಅಭಿಪ್ರಾಯ ಪಡ್ತಾರೆ ಅಂತ. ಇದನ್ನ ಆಚಾರ್ಯರು ಅದೇ ಪದಗಳಿಂದ ಅಮುನ ಸಹಾಮುನ ಯಥಾ ಸಂಕಲ್ಪ ಭೋಗಾನಶ್ಚ ಚಿದಾನಂದ ಶರೀರಿಣ. ಚಿದಾನಂದ ಶರೀರಿಣ ಅಂತಂದ್ರೆ ಜ್ಞಾನಾನಂದ ಶರೀರರಾಗಿ, ಜ್ಞಾನಾನಂದಗಳೇ ಆ ಮುಕ್ತರ ಶರೀರಗಳು, ಜ್ಞಾನಾನಂದಾತ್ಮಕವಾದ ದೇಹ. ಅಮುನಾ ಸಹ ಆ ಪರಮಾತ್ಮನ ಜೊತೆಗೆ, ಆ ಪರಮಾತ್ಮನೊಂದಿಗೆ ಅಂತ ಹೇಳುವ ಮೂಲಕ ಆ ಜೈಮಿನಿ ಋಷಿಗಳ ಅಭಿಪ್ರಾಯವನ್ನು ಹೇಳಿದರು. ಪರಮಾತ್ಮನ ಶರೀರದಲ್ಲಿ ಸೇರಿ ಅವನ ಇಂದ್ರಿಯಗಳಿಂದಲೇ ಅವರು ಅನುಭವವನ್ನು ಪಡಿತಾ ಇದ್ದಾರೆ, ಅದು ಸರಿಯೇ. ಅಥವಾ ಜ್ಞಾನಾನಂದಾತ್ಮಕವಾದ ತಮ್ಮ ದೇಹದಿಂದ ಅನುಭವ ಪಡಿತಾ ಇದ್ದಾರೆ, ಔಡಲೋಮಿಗಳು ಹೇಳಿದ್ದು ಅದು ಸರಿಯೇ. ಇದೆರಡೂ ಅಭಿಪ್ರಾಯವನ್ನು ಆಚಾರ್ಯರು ಸಹ ಅಮನ ಚಿದಾನಂದ ಶರೀರಿಣ ಅಂತ ಹೇಳುವ ಮೂಲಕ ಈ ಇಬ್ಬರ ಅಭಿಪ್ರಾಯವನ್ನು ತಮ್ಮ ಸೂತ್ರಗಳಲ್ಲಿ ಬಾದರಾಯಣರು ಅಂಗೀಕಾರ ಮಾಡಿದ್ದಾರಲ್ಲ, ಇದಿಷ್ಟು ಅಭಿಪ್ರಾಯವೂ ಕೂಡ ಅಲ್ಲಿ ಬಂದ್ಬಿಟ್ಟಿದೆ, ಯಾವುದೋ ಅಣುಭಾಷ್ಯದಲ್ಲಿ ಬಂದಿದೆ ಅಂತ. ಇದಾದ ಮೇಲೆ ಇನ್ನೊಂದು ಸೂತ್ರ ಇದೇ ಪಾದದಲ್ಲಿ ಓಂ ಸಂಕಲ್ಪಾದೇವಚ ತತ್ಶ್ರುತೇ ಹೇ ಓಂ ಅಂತ. ಮುಕ್ತನಾದವನು ಸುಖವನ್ನು ಪಡೆಯೋದಕ್ಕೋಸ್ಕರವಾಗಿ ನಮ್ಮಂತೆ ಯಾವ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಕ್ಲೇಶಪಟ್ಟು ಯಾವ ಅವಶ್ಯಕತೆ ಇಲ್ಲ. ಇಂಥ ಒಂದು ಆಗಬೇಕು ಅಂತ ನೆನೆಸಿದ್ರೆ ಸಾಕು, ಅವರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಅವನ ಸಂಕಲ್ಪ ಮಾಡಿದ ಕೂಡಲೇ ಆ ರೀತಿಯಾದ ಸುಖವನ್ನ ಅವರು ಏನು ಬಯಸ್ತಾರೋ ಸಿದ್ಧವಾಗಿಬಿಡ್ತದೆ. ಉಪನಿಷತ್ತಿನಲ್ಲಿ ಸಯದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವ ಅಸ್ತಿ ಪಿತರ ಸಮುತ್ತಿಷ್ಠಂತಿ ಅಂತ ಛಾಂದೋಗ್ಯದಲ್ಲಿ ಒಂದು ಮಾತು.
ಆ ಮುಕ್ತನಾದವನು ನನ್ನ ಪಿತೃಗಳು ಅವರು ನನ್ನ ನೋಡಬೇಕು ಅಂತ ಅವರು ಇಚ್ಛೆ ಮಾಡಿದರೆ ಅವರ ಪಿತೃಗಳು ಅವರು ತಮ್ಮ ಸಾಧನಾನುಷ್ಠಾನವನ್ನ ಯಥಾಕಾಲದಲ್ಲಿ ಅವರ ಯೋಗ್ಯತಾನುಗುಣವಾಗಿ ಮುಗಿಸ್ತಾರೆ, ವಿಷ್ಣು ಲೋಕವನ್ನು ಪಡಿತಾರೆ. ಆ ಮುಕ್ತರು ತನ್ನ ಪಿತೃಗಳನ್ನ ನೋಡ್ತಾನೆ, ಮುಕ್ತ ಲೋಕದಲ್ಲಿ ಆ ಮೋಕ್ಷದಲ್ಲಿ ನೋಡ್ತಾ ಇದ್ದಾನೆ. ಹೀಗೆ ಅವರು ಏನು ಸಂಕಲ್ಪ ಮಾಡ್ತಾರೋ ಅದು ಭಗವದ್ ಅನುಗ್ರಹದಿಂದ ಅದು ಸಿದ್ಧಿಸ್ತಾ ಇದೆ ಅಂತ ಅನ್ನೋ ವಿಷಯವನ್ನ ಶ್ರುತಿಗಳು ಹೇಳ್ತಾ ಇದೆ. ಅದನ್ನ ವ್ಯಾಸರು ಓಂ ಸಂಕಲ್ಪಾದೇವಚ ತತ್ಶ್ರುತೇ ಓಂ ಅಂತ ಒಂದು ಸೂತ್ರದಲ್ಲಿ ಈ ಪಾದದಲ್ಲಿ ಸಂಗ್ರಹ ಮಾಡಿದ್ದಾರೆ. ಆಚಾರ್ಯರು ಯಥಾ ಸಂಕಲ್ಪ ಭೋಗಾಂಶ್ಚ ಅನ್ನೋ ಒಂದು ಪದದಿಂದ ಈ ಅಧಿಕರಣ ಅವರೇನು ಸಂಕಲ್ಪ ಮಾಡ್ತಾರೋ, ಇಂತಹದ್ದಾಗಬೇಕು ಅಂತ ಬಯಸ್ತಾರೋ ಅಂತಹ ಭೋಗಗಳನ್ನ ಅವರು ಪಡಿತಾರೆ ಅಂತ ಅನ್ನೋ ವಿಷಯವನ್ನ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಷಯ, ಮುಕ್ತರಾದ ಮೇಲೆ ಸಂಸಾರದಲ್ಲಿ ನಾನಾ ದೇವತೆಗಳು ನಮಗೆ ನಿಯಾಮಕರಾಗಿ, ಇಂದ್ರಾದಿ ದೇವತೆಗಳು, ರುದ್ರದೇವರು, ಬ್ರಹ್ಮದೇವರು, ಅವರೆಲ್ಲರ ನಿಯಂತ್ರಣಕ್ಕೆ ನಾವು ಒಳಪಟ್ಟಿರ್ತೇವೆ. ಮುಕ್ತರಾದ ಮೇಲೆ ಅವರ ಸ್ಥಿತಿ ಏನು? ಮುಕ್ತರಾದ ಆ ಚತುರ್ಮುಖ ಬ್ರಹ್ಮದೇವರು ಅವರು ನಮಗೆ ನಿಯಾಮಕರಾಗಿದ್ದಾರೋ ಇಲ್ವೋ? ಮುಕ್ತರಾಗುವವರೆಗೆ ನಮಗೆ ಬೇರೆ ನಮ್ಮನ್ನ ನಿಯಮನ ಮಾಡತಕ್ಕಂಥವರಿದ್ದಾರೆ. ಮುಕ್ತರಾದ್ಮೇಲೆ ನಾವು ಸ್ವತಂತ್ರರು, ಮುಕ್ತರಾದ್ಮೇಲೆ ನಮ್ಮನ್ನು ಯಾರು ಹೇಳೋರು ಕೇಳೋರಿಲ್ಲ. ಹಾಗೆ ಒಂದು ಸ್ವಾತಂತ್ರ್ಯ ಬರುತ್ತೋ ಅಂತ ವಿಚಾರ ಮಾಡಿ ವೇದವ್ಯಾಸರು ನಿರ್ಣಯ ಕೊಟ್ಟಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಓಂ ಅತೇವಚ ಅನನ್ಯಾಧಿಪತಿ ಓಂ ಅಂತ ಒಂದು ಸೂತ್ರ. ಈ ಸೂತ್ರದಲ್ಲಿ ಅವರು ಮುಕ್ತರಾದ ಮೇಲೆ ತಮಗಿಂತ ಉತ್ತಮರು ಯಾರಿದ್ದಾರೋ ಅವರ ನಿಯಂತ್ರಣಕ್ಕೆ ಒಳಪಡ್ತಾರೋ. ಮುಕ್ತ ಬ್ರಹ್ಮರು ತಮಗೆ ಅವರ ಕೆಳಗೆ ಯಾರ್ಯಾರು ದೇವತೆಗಳು, ಇತರ ಜೀವರು ಎಲ್ಲರಿಗೂ ಅಲ್ಲೂ ನಿಯಾಮಕರಾಗಿರ್ತಾರೋ. ಅವರನ್ನು ಬಿಟ್ಟು ಉಳಿದವರಿಗೆ ಯಾರಿಗೂ ಅವರು ನಿಯಮ್ಯರಾಗಿರುವುದಿಲ್ಲ. ಇನ್ನೊಬ್ಬರ ನಿಯಂತ್ರಣಕ್ಕೆ ತಮಗೆ ಉತ್ತಮರಾದವರು ಯಾವ ದೇವತೆಗಳಿದ್ದಾರೆ ಅವರ ನಿಯಂತ್ರಣಕ್ಕೆ ಒಳಪಟ್ಟಿರ್ತಾರೆ. ಅನನ್ಯಾಧಿಪತಿ ಅಂತ ಅದನ್ನೇ ಆಚಾರ್ಯರು ಅಣುಭಾಷ್ಯದಲ್ಲಿ ವಿನಾಸ್ವಾಭಾವಿಕೋತ್ತಮ, ಸ್ವಾಭಾವಿಕವಾಗಿ ಲೋಕದಲ್ಲಿ ನಾನಾ ರೀತಿ ನಮ್ಮಲ್ಲಿ ಉತ್ತಮರು ಯಾರು ಅಧಮರು ಯಾರು ಅಂತ ಅನ್ನೋದು ಸಂಸಾರದಲ್ಲಿ ವ್ಯತ್ಯಾಸ ಆಗಿಬಿಡಬಹುದು. ಆದರೆ ಸ್ವಾಭಾವಿಕವಾಗಿ ಇಂತಹ ಜೀವರು ಇಂಥವರಿಗೆ ಉತ್ತಮರು, ಇಂತಹ ದೇವತೆಗಳು ಇಂಥವರಿಗೆ ನಿಯಾಮಕರು ಅಂತೇನು ಸ್ವಾಭಾವಿಕವಾದ ಒಂದು ಸ್ಥಿತಿ ಏನಿದೆ ಅದಕ್ಕನುಗುಣವಾಗಿ ಆ ನಿಯಾಮಕ ಭಾವ ಮೋಕ್ಷದಲ್ಲಿ ಹಾಗೆಯೇ ಇರ್ತದೆ ಎಂಬ ವಿಷಯವನ್ನ ಈ ಅಧಿಕರಣದಲ್ಲಿ ಹೇಳಿದೆ. ಅದನ್ನ ಆಚಾರ್ಯರು ಅದೇ ಶ್ಲೋಕದಲ್ಲಿ ವಿನಾಸ್ವಾಭಾವಿಕೋತ್ತಮಾನ್ ಅನನ್ಯ ವಶಗಾಹ, ತಮಗೆ ಉತ್ತಮರಾದವರು ಯಾರಿದ್ದಾರೆ ಅವರನ್ನು ಬಿಟ್ಟು ಉಳಿದ ಯಾರ ವಶದಲ್ಲೂ ಅವರಿರೋದಿಲ್ಲ ಎಂಬ ವಿಷಯವನ್ನು ಅಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇದಾದ ಮೇಲೆ ಇನ್ನೊಂದು ಅನುಪಪತ್ತಿ. ಮುಕ್ತರಾದ ಮೇಲೆ ಈ ದೇಹ ಹೋಗ್ತದೆ. ಈ ದೇಹವಿಲ್ಲ ಅಂತಂದ್ಮೇಲೆ ಅವರಿಗೆ ಭೋಗ ಆಗೋದಕ್ಕೆ ಹೇಗೆ ಸಾಧ್ಯ? ಭೋಗ ಆಗಬೇಕಾದ್ರೆ ಹಿಂದೇನೋ ಒಂದು ಸಮಾಧಾನ ಕೊಟ್ಟಿದ್ದೇನೆ ನಿಜ, ಆದರೆ ಪ್ರಾಕೃತ ದೇಹ ಇಲ್ಲ ಅನ್ನೋ ವಿಷಯವನ್ನು ಜೈಮಿನಿ ಋಷಿಗಳು ಒಪ್ಪಿದಾರಷ್ಟೇ. ಅದರಂತೆ ಬಾದರಿ ಶುಕಾಚಾರ್ಯರು, ಬಾದರಾಯಣರ ಪುತ್ರರು, ಅವರು ಕೂಡ ಓಂ ಅಭಾವಂ ಬಾದರಿಹಿ ಆಹ್ಯೇವಂ, ಚಿದಾತ್ಮಕವಾದ ದೇಹ, ಜ್ಞಾನಾನಂದಾತ್ಮಕವಾದ ದೇಹ ಹೊರತು ಈ ಪ್ರಾಕೃತ ದೇಹವಿಲ್ಲ. ಅದನ್ನ ಬಾದರಿ ಶುಕಾಚಾರ್ಯರು ಒಪ್ಪಿದ್ದಾರೆ. ಪ್ರಾಕೃತ ದೇಹ ದುಃಖಕ್ಕೆ ಕಾರಣ, ಪ್ರಾಕೃತ ದೇಹವಿಲ್ಲ ಅಂತ ಹೇಳ್ತಕ್ಕವರು ಅವರು. ಆದರೆ ಒಂದು ವಿಶೇಷ, ಹಿಂದೆ ಜೈಮಿನ ಋಷಿಗಳು ಶರೀರವೇ ಇಲ್ಲ ಅಂತ ಹೇಳಿದರಲ್ಲ, ಅವರು ಇನ್ನೊಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಓಂ ಭಾವಂ ಜೈಮಿನಿ ವಿಕಲ್ಪಂ ನಾನಾತ್, ಪ್ರಾಕೃತ ಶರೀರದಿಂದಲೂ ಮುಕ್ತರಿಗೆ ಭೋಗವಿದೆ, ಜ್ಞಾನಾನಂದಾತ್ಮಕವಾದ ಶರೀರದಿಂದಲೂ ಭೋಗವಿದೆ, ಪ್ರಾಕೃತ ಶರೀರದಿಂದಲೂ ಭೋಗವಿದೆ. ಹಾಗಾದರೆ ಸಂಸಾರಕ್ಕೂ ಮೋಕ್ಷಕ್ಕೂ ಏನು ವ್ಯತ್ಯಾಸ? ಸಂಸಾರದಲ್ಲೂ ಕೂಡ ನಮಗೆ ಈ ಸತ್ವರದ ಸ್ತಮೋ ಗುಣಗಳಿಂದ ಜಡವಾದ ಒಂದು ಶರೀರ ಬಂದಿದೆ. ಇಂಥ ಶರೀರದಿಂದ ನಾವು ಸುಖ ಪಡೆಯಬೇಕಾದ್ರೆ ದುಃಖವೂ ಸೇರ್ಕೊಳ್ಳುತ್ತೆ. ಹಾಗಾದ್ರೆ ಮುಕ್ತರೂ ಕೂಡ ಅಂತಹ ಶರೀರವನ್ನು ಪಡೆದಿದ್ದಾದರೆ ಅವರಿಗೂ ದುಃಖ ಉಂಟು ಅಂತಂದ್ರೆ ಹಾಗಲ್ಲ. ಈ ಶರೀರಗಳಿಗೆ ವ್ಯತ್ಯಾಸ ಇದೆ.
ಸಂಸಾರ ಕಾಲದಲ್ಲಿ ನಮಗಿರತಕ್ಕಂಥ ಈ ಜಡ ಶರೀರ ನಮ್ಮ ಪೂರ್ವ ಕರ್ಮದ ಫಲದಿಂದ ಬಂದಿರತಕ್ಕಂಥ ಶರೀರ. ನಮ್ಮ ಹಿಂದಿನ ಪುಣ್ಯದಿಂದಲೋ ಪಾಪದಿಂದಲೋ ನಾವು ಒಂದು ಶರೀರವನ್ನು ಪಡೆಯುತ್ತೇವೆ. ಅಂಥ ಕರ್ಮ ನಿರ್ಮಿತವಾದ ಕರ್ಮಾಧೀನವಾದ ಶರೀರ ಮುಕ್ತರಿಗಿಲ್ಲ. ಅವರಿಗಿರತಕ್ಕಂಥ ಅವರ ಅಪೇಕ್ಷೆ ಪಟ್ಟರೆ ರಜೋಗುಣ ತಮೋಗುಣದ ಸಂಬಂಧವಿಲ್ಲದೆ ಕೇವಲ ಸಪ್ತಗುಣಾತ್ಮಕವಾದ ಒಂದು ಜಡ ಶರೀರವನ್ನ ತತ್ಕಾಲದಲ್ಲಿ ಅವರು ಸ್ವೀಕಾರ ಮಾಡಬಲ್ಲರೋ ಆ ರೀತಿಯ ಜಡ ಶರೀರದಿಂದ ತಾವು ಅಪೇಕ್ಷೆ ಪಡತಕ್ಕಂತಹ ಸುಖವನ್ನ ಪಡೆಯಬಲ್ಲರು ಅಂತ ಶ್ರುತಿಯಲ್ಲಿ ಹೇಳಿದೆ. ಸವಾ ಏಷಃ ಏವಮ್ಮಿತ್ ಪರಂ ಅಭಿಪಶ್ಯತಿ ಅಭಿಶೃಣೋತಿ ಜ್ಯೋತಿಷೈವ ರೂಪೇಣ ಚಿತಾವಾ ಅಚಿತಾವಾ ನಿತ್ಯೇನವಾ ಅನಿತ್ಯೇನವಾ ಅಥಾ ಆನಂದಿ ಭವತಿ ಹ್ಯೇವೈಷ ಭವತಿ ನಾ ಅನಾನಂದಂ ಕಂಚಿದ್ ಉಪಸ್ಪೃಶತಿ ಅಂತ ಒಂದು ಶ್ರುತಿ. ಚಿತಾವಾ ಅಚಿತಾವಾ ಜ್ಞಾನಾತ್ಮಕವಾದ ಶರೀರ, ಚೈತನ್ಯ ರೂಪವಾದ ಶರೀರ, ಅಥವಾ ಅಚಿತ್ ಅಂತಂದ್ರೆ ಜಡ ಶರೀರವಾಗಲಿ ಜ್ಞಾನರೂಪವಾದ ಶರೀರವಾಗಲಿ ಅವರು ಯಾವುದೇ ಶರೀರದಿಂದ ಭೋಗವನ್ನು ಪಡೆಯಬಲ್ಲರೋ, ಆದರೆ ಯಾವ ಸಂದರ್ಭದಲ್ಲೂ ಕೂಡ ನ ಅನಾನಂದಂ ಪಶ್ಯತಿ, ಅನಾನಂದ ದುಃಖ ಇಲ್ಲ ಅವರಿಗೆ. ಆ ರೀತಿಯಾದ ಒಂದು ಸಂಕಲ್ಪದಿಂದ ಅವರು ಅಂಥ ಶರೀರವನ್ನು ಪಡೆಯಬಲ್ಲರು ಅಂತ ಅನ್ನೋದನ್ನ ಜೈಮಿನಿ ಋಷಿಗಳು ಹೇಳತಕ್ಕ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದಾದ್ಮೇಲೆ ಬಾದರಾಯಣರು ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ತಮ್ಮ ಶಿಷ್ಯರ ಅಭಿಪ್ರಾಯವನ್ನ ತಮ್ಮ ಮಗ ಶುಕಾಚಾರ್ಯರು ಜೈಮಿನಿ ಋಷಿಗಳು ಇಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇಲೆ ಅದಕ್ಕೆ ವೇದವ್ಯಾಸರು ಓಂ ದ್ವಾದಶಾಹವತ್ ಉಭಯ ವಿಧಂ ಬಾದರಾಯಣೋತಃ ಓಂ ಅಂತ ಒಂದು ಸೂತ್ರ. ದ್ವಾದಶಾಹ ಅಂತ ಒಂದು ಯಾಗ. ಆ ಯಾಗ, ಈ ಯಾಗಗಳಲ್ಲಿ ಎರಡು ವಿಧ ಇದೆ. ಒಂದನ್ನ ಕ್ರತು ಅಂತ ಕರೀತಾರೆ, ಇನ್ನೊಂದನ್ನು ಸತ್ರ ಅಂತ ಕರೀತಾರೆ. ಸತ್ರಯಾಗ, ಇದನ್ನು ಜ್ಞಾನ ಸತ್ರ, ಇದೊಂದು ಸತ್ರಯಾಗ. ಸತ್ರಯಾಗ ಅಂತ ಯಾವುದನ್ನು ಕರೀತಾರೆ ಅಂತಂದ್ರೆ ಅನೇಕ ಜನರು ಸೇರಬಹುದು, ಅನೇಕ ಯಜಮಾನರು ಅದನ್ನ ನಡೆಸ್ತಕ್ಕಂಥವರು ಅನೇಕರಿರ್ತಾರೆ, ಒಬ್ಬರಲ್ಲ. ಯಜಮಾನರು ಅನೇಕರಿದ್ದರೆ ಅದನ್ನು ಸತ್ರಯಾಗ ಅಂತ ಕರೀತಾರೆ. ಒಬ್ಬನೇ ಯಜಮಾನ ಇದ್ದರೆ ಅದನ್ನ ಕ್ರತು ಅಂತ ಕರೀತಾರೆ. ಈ ದ್ವಾದಶಾಹ ಅಂತ ಒಂದು ಯಾಗ ಇದೆ. ಆ ಯಾಗ ಒಬ್ಬನೇ ಯಜಮಾನನಿದ್ದರೆ ಅದು ಕ್ರತು, ಅನೇಕ ಯಜಮಾನರು ಸೇರಿ ಮಾಡಿದರೆ ಅದು ಸತ್ರಯಾಗ. ಹೇಗೋ ಹಾಗೆ ಎರಡು ರೀತಿಯೂ ಆಗಬಹುದು. ಮುಕ್ತರು ಜ್ಞಾನಾನಂದಾತ್ಮಕವಾದ ತಮ್ಮ ಶರೀರದಿಂದ ಅನುಭವವನ್ನು ಪಡೆಯತಕ್ಕದ್ದು ಅದು ಸರಿಗೆ. ಯಾಕೆಂದ್ರೆ ಉಪನಿಷತ್ ಹೇಳ್ತಾ ಇದೆ, ಚಿತಾವಾ ಜ್ಞಾನಾನಂದಾತ್ಮಕವಾದ ಶರೀರದಿಂದ ಅವರಿಗೆ ಭೋಗ ಉಂಟಾಗತ್ತೆ ಅಂತ ಮಾತು ಇದೆ. ಹಾಗೆ ಅಚಿತಾವ ಜಡ ಶರೀರದಿಂದ ಆಗುತ್ತೆ ಅಂತ ಮಾತು ಇದೆ. ಆದ್ದರಿಂದ ಉಭಯ ವಿಧಂ ಬಾದರಾಯಣ, ಎರಡೂ ಆಗಬಹುದು, ಏನು ವಿರೋಧವೇನಿಲ್ಲ ಹಾಗೆ ಅಂತ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಆದರೆ ಒಂದು, ಯಾವುದೇ ಶರೀರವನ್ನ ಅವರು ಸ್ವೀಕಾರ ಜಡ ಶರೀರವನ್ನು ಸ್ವೀಕಾರ ಮಾಡಿದರೆ ನಮಗೆ ಈ ಶರೀರವನ್ನು ಸ್ವೀಕಾರ ಮಾಡಿದಾಗ ಈ ಶರೀರದಲ್ಲಿ ಯಾವ ರೀತಿ ಒಂದು ಅಭಿಮಾನ ಇದೆ, ಆ ರೀತಿಯ ಅಜ್ಞಾನ ನಿಮಿತ್ತಕವಾದ ಅಭಿಮಾನ ಅಂಥದ್ದಿಲ್ಲ ಅವರಿಗೆ. ಅದನ್ನೇ ಓಂ ತನ್ವಭಾವೇ ಸಂಧ್ಯವು ಉಪಪತ್ತೇ ಓಂ ಅಂತ ಆ ಸೂತ್ರದಲ್ಲಿ, ಸ್ವಪ್ನಾವಸ್ಥೆಯಲ್ಲಿ ನಮಗೆ ದೇಹಾಭಿಮಾನ ಇರೋದಿಲ್ಲ, ಆದರೂ ಸುಖ ದುಃಖಗಳ ಅನುಭವ ಆಗತ್ತೆ. ಅದರಂತೆ ಆ ಶರೀರ ಅಭಿಮಾನವಿಲ್ಲದ ಶರೀರ, ಅದರಿಂದ ಯಾವ ಅನುಪಪತ್ತಿಯೂ ಇಲ್ಲ. ಆದರೆ ಮುಕ್ತರಿಗೆ ಶುದ್ಧ ಸತ್ವಾತ್ಮಕವಾಗಿರತಕ್ಕಂತಹ ಒಂದು ಶರೀರ, ಅದು ಅವರಿಗೆ ಕೇವಲ ಸುಖವನ್ನು ಮಾತ್ರ ಕೊಡತಕ್ಕಂಥ ಶರೀರ, ದುಃಖದ ಲವಲೇಶ ಅವರಿಗಿಲ್ಲ ಅಂತ ಈ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದ್ದನ್ನ ಆಚಾರ್ಯರು ಯಥಾ ಸಂಕಲ್ಪ ಭೋಗಾಂಶ್ಚ ಚಿದಾನಂದ ಶರೀರಿಣಃ ಅನ್ನೋ ಮಾತುಗಳಿಂದ ಸಂಗ್ರಹ ಮಾಡಿದ್ದಾರೆ ಅಂತ ರಾಯರು ತೋರಿಸ್ಕೊಡ್ತಾ ಇದ್ದಾರೆ. ಇದಾದ ಮೇಲೆ ಒಂದು ಪ್ರಶ್ನೆ, ಜಡ ಶರೀರ ಅಂತ ನೀವು ಹೇಳದ ಮೇಲೆ ನೀವು ಏನೇ ಹೇಳಿ ದುಃಖ ಆಗಬೇಕಲ್ವೇ? ಜಡ ಶರೀರದ ಸ್ವಭಾವ ದುಃಖವನ್ನು ಕೊಡತಕ್ಕದ್ದು ಇದೆ, ಯಾಕಾಗೋದಿಲ್ಲ? ಅದಕ್ಕೆ ವೇದವ್ಯಾಸರೇ ಉತ್ತರ ಕೊಟ್ಟಿದ್ದಾರೆ. ಓಂ ಪ್ರದೀಪೋದ ಆವೇಶ ತಥಾ ಹಿ ದರ್ಶಯಿತಿ ಅಂತ ಒಂದು ಸೂತ್ರ. ಅಂದ್ರೆ ದೀಪ, ಈ ಹಣತೆ ಹಚ್ಚುತ್ತೀವಲ್ಲ ದೀಪ, ಎಣ್ಣೆ ಹಾಕಿ ನಾವು ಬತ್ತಿ ಹಾಕಿ ಬೂದಿ ಹಚ್ಚಿದಾಗ
ಆ ದೀಪ ಆ ಎಣ್ಣೆಯನ್ನು ಸ್ವೀಕಾರ ಮಾಡುತ್ತೆ, ಆ ಬತ್ತಿಯನ್ನು ಸುಡುತ್ತೆ. ಆದರೆ ಆ ಬತ್ತಿಯ ಜೊತೆಗೆ ಆ ಕಾಡಿಗೆ ಕಪ್ಪಿರುತ್ತಲ್ಲ ಅದನ್ನೇ ಬಿಡುತ್ತೆ. ಅದನ್ನೇನು ಬೆಂಕಿ ಅದನ್ನು ಸ್ವೀಕಾರ ಮಾಡುತ್ತಿಲ್ಲ. ಅಗ್ನಿ ಪ್ರದೀಪವತ್ತು. ಆ ಪ್ರದೀಪ ದೀಪ ಆ ಹಣತೆಯಲ್ಲಿರುವ ತೈಲ ಬತ್ತಿ ಇದನ್ನು ಮಾತ್ರ ಸ್ವೀಕಾರ ಮಾಡಿ ಉರಿಯುವಂತೆ ಆ ಚೇತನ, ಆ ಮುಕ್ತ ಜೀವ ಆ ಜಡ ಶರೀರವನ್ನು ಕೇವಲ ಪ್ರಕಾಶಿಸ್ತಾನೆ, ಅದರ ಮೂಲಕವಾಗಿ ಸುಖವನ್ನು ಅನುಭವ ಮಾಡ್ತಾನೆ, ದುಃಖದ ಅನುಭವ ಮಾತ್ರ ಅವನಿಗೆ ಬರೋದಿಲ್ಲ ಅಂತನ್ನೋ ವಿಷಯವನ್ನ ಚಿದಾನಂದ ಶರೀರಿಣ ಅಷ್ಟೇ ಯಥಾ ಸಂಕಲ್ಪ ಭೋಗಾಂಶ. ಅವರ ಇಚ್ಛಾನುಗುಣವಾದ ಭೋಗಗಳನ್ನು ಅನುಭವ ಮಾಡ್ತಾರೆ ಜ್ಞಾನಾನಂದಾತ್ಮವಾದ ಶರೀರದಿಂದ. ಏನಂದ್ರೂ ಕೂಡ ಅವರಿಗೆ ದುಃಖದ ಅನುಭವ ಇಲ್ಲ. ಇಂಥ ಮುಕ್ತರಾದ ಜೀವರು ಅವರಿಗೆ ಅದ್ಭುತವಾದ ಸಾಮರ್ಥ್ಯ, ಏನು ಬೇಕಾದರೂ ಮಾಡಬಲ್ಲರು. ಭಗವಂತ ಹೇಗೆ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಅಂಥ ಕ್ರಿಯೆಗಳನ್ನು ಮಾಡ್ತಾರೋ ಹಾಗೆ ಅನ್ನೋ ಪ್ರಶ್ನೆಗೆ ವೇದವ್ಯಾಸರು ಉತ್ತರ ಕೊಟ್ಟಿದ್ದಾರೆ. ಓಂ ಜಗದ್ವ್ಯಾಪಾರ ವರ್ಜಂ. ಓಂ ಜಗದ್ವ್ಯಾಪಾರಿ ಇಲ್ಲ, ಜಗತ್ತಿನ ಸೃಷ್ಟ್ಯಾದಿ ಕಾರ್ಯಗಳನ್ನು ಅವರು ಮಾಡತಕ್ಕಂತಹ ಸಾಮರ್ಥ್ಯವಿಲ್ಲ. ಯಾಕೆ ಅಂತಂದ್ರೆ ಶ್ರುತಿ ಹೇಳ್ತಾ ಇದೆ, ಪ್ರಕರಣಾತ್ ಅಸನ್ನಿಹಿತತ್ವಾಚ್ಚ. ಅವರಿಗೆ ಆ ಸಾಮರ್ಥ್ಯ ಇಲ್ಲ. ಅವರಿಗೆ ಜಗತ್ತಿನ ಸೃಷ್ಟ್ಯಾದಿ ಕಾರ್ಯದಲ್ಲಿ ಅವರಿಗೆ ಸಾಮರ್ಥ್ಯವಿಲ್ಲ. ಆಚಾರ್ಯರು ಜಗತ್ ಸೃಷ್ಟ್ಯಾದಿ ವಿಷಯೇ ಮಹಾಸಾಮರ್ಥ್ಯಮಪ್ರತೆ, ಜಗತ್ ಸೃಷ್ಟ್ಯಾದಿ ವಿಷಯದಲ್ಲಿ ಮಹಾಸಾಮರ್ಥ್ಯ ಇದೆ ಅಂತ ಹೇಳಬೇಡಿ, ಅಂತಹ ಸಾಮರ್ಥ್ಯ ಅವರಿಗಿಲ್ಲ. ಅದನ್ನು ಬಿಟ್ಟು ಉಳಿದಂತೆ ಯಥಾ ಸಂಕಲ್ಪ ಭೋಗಾಂಶ ಚಿದಾನಂದ ಶರೀರಿಣ, ಆ ಸಾಮರ್ಥ್ಯವನ್ನ ಅವರಿಗೆ ಇದೆ ಅಂತ ಹೇಳ್ಬೋದು. ಆದರೆ ಉಪನಿಷತ್ತಿನಲ್ಲಿ ಮುಕ್ತರಾದ ಜೀವರಿಗೆ ಎಲ್ಲಾ ರೀತಿಯ ಸಾಮರ್ಥ್ಯ ಇದೆ. ತಾಯೋ ವೇದ ಸವೇದ ಬ್ರಹ್ಮ ಸರ್ವೇ ಏಸ್ಮೈ ದೇವಾ ಬಲಿಮಾವಹಂತಿ ಅಂತ ಶ್ರುತಿ. ಆ ಬ್ರಹ್ಮಜ್ಞಾನಿಗೆ ಸರ್ವೇ ದೇವಾಹ ಬಲಿಮಾವಹಂತಿ, ಎಲ್ಲ ದೇವತೆಗಳು ಕೂಡ ತಮ್ಮ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಸಾಮಾನ್ಯವಲ್ಲ ಅವರದ್ದು, ಅವರ ಸಾಮರ್ಥ್ಯ ಅಂತನ್ನೋ ಮಾತನ್ನ ನಾವು ಉಪನಿಷತ್ತಿನಲ್ಲಿ ಕೇಳ್ತಾ ಇದ್ದೇವೆ. ಆದ್ದರಿಂದ ಮುಕ್ತ ಜೀವರು ಏನು ಬೇಕಾದರೂ ಮಾಡಬಲ್ಲರು ಅಂತಂದ್ರೆ ಅಲ್ಲ. ಈ ವಿಷಯ ಯಾರಿಗೆ? ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ ಸಂಬಂಧಪಟ್ಟದ್ದು. ಆ ಚತುರ್ಮುಖ ಬ್ರಹ್ಮದೇವರು ಆಧಿಕಾರಿಕ ಮಂಡಲಸ್ಥೋಕ್ತೇ, ಆಧಿಕಾರಿಕ ದೇವತೆಗಳು ಅಂತಂದ್ರೆ ಭಗವಂತನ ಆದೇಶದಂತೆ ಒಂದೊಂದು ತಮ್ಮ ಕರ್ತವ್ಯದಲ್ಲಿ ನಿರತರಾದ ದೇವತೆಗಳಿಗೆ ಆಧಿಕಾರಿಕ ದೇವತೆಗಳು ಅಂತ ಹೆಸರು. ಆ ಆಧಿಕಾರಿಕ ದೇವತೆಗಳ ಗುಂಪಿನಲ್ಲಿ ಸೇರಿರತಕ್ಕಂಥ ಬ್ರಹ್ಮದೇವರು ಏನಿದ್ದಾರೆ ಅವರು ಜಗತ್ತನ್ನ ಸೃಷ್ಟಿಯಾದಿಗಳನ್ನು ಮಾಡಬೇಕು ಅಂತ ಭಗವಂತನ ಆದೇಶಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಆ ಸಾಮರ್ಥ್ಯ ಹೊರತು ಸಂಸಾರ ಕಾಲದಲ್ಲಿ ಮುಕ್ತರಾದ ಮೇಲೆ ಅವರು ಪುನಃ ಯಾವ ಅಂಥ ಈ ಜಗತ್ತಿಗೆ ಸಂಬಂಧಪಟ್ಟಂತೆ ಯಾವ ಕರ್ಮಗಳನ್ನು ಮಾಡತಕ್ಕಂಥವರಲ್ಲ ಅಂತನೋ ಈ ಪ್ರಮೇಯವನ್ನ ಆಚಾರ್ಯರು ಜಗತ್ ಸೃಷ್ಟಿಯಾದಿ ವಿಷಯೇ ಮಹಾಸಾಮರ್ಥ್ಯಂ ವೃತೆ, ಆ ಮಹಾಸಾಮರ್ಥ್ಯ ಜಗತ್ ಸೃಷ್ಟಿಯಾದಿಗಳನ್ನು ಮಾಡತಕ್ಕಂತಹ ಸಾಮರ್ಥ್ಯ ಅದಿಲ್ಲ ಅವರಿಗೆ. ಅದನ್ನು ಬಿಟ್ಟು ಉಳಿದ ಅವರ ಇಷ್ಟ ಬಂದಂತೆ ಅವರು ಮಾಡಬಲ್ಲರು. ಹಾಗೆಲ್ಲ ಈ ಸಂಸಾರದಲ್ಲಿರುವ ಚತುರ್ಮುಖ ಬ್ರಹ್ಮದೇವರೇ ಜಗತ್ ಸೃಷ್ಟಿಯನ್ನು ಮಾಡ್ತಾರಂತೆ, ಮುಕ್ತರಾದ ಬ್ರಹ್ಮನಿಗೆ ಆ ಸಾಮರ್ಥ್ಯ ಇಲ್ವೇ ಮಾಡಬಾರದೆ? ಅದಕ್ಕೂ ವೇದವ್ಯಾಸರು ಉತ್ತರ ಕೊಟ್ಟಿದ್ದಾರೆ. ಓಂ ವಿಕಾರಾವರ್ತಿಚ ತಥಾಹಿ ದರ್ಶಯತಿ. ಓಂ ಉಪನಿಷತ್ತಿನಲ್ಲಿ ಇಮಂ ಮಾನವಂ ನಾವರ್ತಂತೆ ಅಂತ ಒಂದು ವಾಕ್ಯ. ಅವರು ಮುಕ್ತರಾದ ಮೇಲೆ ಈ ಮಾನವ ಈ ರೀತಿಯಾದ ಸೃಷ್ಟಿ ಲಯ ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ಇದು ಯಾವುದೂ ಇಲ್ಲ ಅವರಿಗೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ಮುಕ್ತ ಬ್ರಹ್ಮನಿಗೆ ಈ ಮುಕ್ತ ಚತುರ್ಮುಖ ಬ್ರಹ್ಮದೇವರು ಈ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳಲ್ಲಿ ಎಂದು ತೊಡಗತಕ್ಕಂಥವರಲ್ಲ. ಆದ್ದರಿಂದಲೇ ಮಹಾಸಾಮರ್ಥ್ಯಮಪ್ರತಿ ಜಗತ್ ಸೃಷ್ಟಿಯಾದಿ ವಿಷಯ ಅಂತ ಅಣುಭಾಷ್ಯದಲ್ಲಿ ಈ ಎಲ್ಲಾ ವಿಷಯಗಳ ಸಂಗ್ರಹವನ್ನು ಆಚಾರ್ಯ ಮಾಡಿಕೊಟ್ಟಿದ್ದಾರೆ. ಇದರಂತೆ
ಮುಕ್ತರಾದ ಮೇಲೆ ಅವರು ಉಪಾಸನೆ ಮಾಡ್ತಾರೆ. ಭಗವಂತನ ಉಪಾಸನೆಯನ್ನು ಸಂಸಾರ ಕಾಲದಲ್ಲಿ ಮಾತ್ರ ಮಾಡೋದಲ್ಲ, ಭಗವದ್ ಉಪಾಸನೆಯನ್ನು ಮುಕ್ತರಾದ ಮೇಲೂ ಮಾಡ್ತಾರೆ. ಈಗ ನಾವು ಉಪಾಸನೆ ಮಾಡತಕ್ಕಂತಹದ್ದು, ದೇವತೆಗಳು ಉಪಾಸನೆ ಮಾಡತಕ್ಕಂತಹದ್ದು ಅವರಿಗೆ ಮೋಕ್ಷದಲ್ಲಿ ವಿಶೇಷವಾದ ಆನಂದವನ್ನು ಕೊಡ್ತಾ ಇದೆ. ಅದರಲ್ಲೇನಾದರೂ ಲೋಪ ಆದರೆ ಹ್ರಾಸ ಆಗತ್ತೆ, ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಹಾಗೆ ಮುಕ್ತರು ಮಾಡತಕ್ಕಂತಹ ಉಪಾಸನೆಗೂ ಫಲ ಇದೆಯೋ ಏನೋ. ಮುಕ್ತರು ಮೋಕ್ಷವನ್ನು ಪಡೆದ ನಂತರದಲ್ಲಿ ಅವರು ಮಾಡತಕ್ಕಂತಹ ಉಪಾಸನೆಗಳಿಂದ ಭಗವಂತ ಇನ್ನೂ ಹೆಚ್ಚು ಆನಂದವನ್ನು ಕೊಡ್ತಾನೋ ಅಥವಾ ಹ್ರಾಸವಾಗತ್ತೋ, ಅದಕ್ಕೆ ವೇದವ್ಯಾಸರು ಉತ್ತರ ಕೊಟ್ಟಿದ್ದಾರೆ. ಓಂ ಸ್ಥಿತಿಮಾಹ ದರ್ಶಯಿತಶ್ಚ ಏವಂ ಪ್ರತ್ಯಕ್ಷಾನುಮಾನೇಚ ಓಂ ಅಂತ ಸೂತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ಏನು ಅದು ಸಾಧನ ರೂಪವಾಗಿರತಕ್ಕಂಥ ಉಪಾಸನೆ, ಸಾಧ್ಯ ರೂಪವಾದ ಉಪಾಸನೆ ಅಂತ ಉಪಾಸನೆಯಲ್ಲಿ ಎರಡು ವಿಧ. ಸಂಸಾರ ಕಾಲದಲ್ಲಿ ಮಾಡತಕ್ಕಂಥ ಉಪಾಸನೆ ಅದು ಸಾಧನ, ಅದೊಂದು ಫಲವನ್ನು ಕೊಡತಕ್ಕಂಥದ್ದು. ಆದರೆ ಮುಕ್ತಿ ಕಾಲದಲ್ಲಿ ಅವರು ಮಾಡತಕ್ಕಂಥ ಉಪಾಸನೆ ಅದೇ ಫಲ, ಅದೇ ಆನಂದಾನುಭವ ರೂಪದಲ್ಲೇ ಇರುತ್ತೆ ಅವರಿಗೆ. ಅದರಿಂದ ಇನ್ನೊಂದು ಫಲ ಸಿಗತಕ್ಕಂಥದ್ದು ಅಂತಿಲ್ಲ. ಆದ್ದರಿಂದ ಆಚಾರ್ಯರು ಅಣುಭಾಷ್ಯದಲ್ಲಿ ವೃದ್ಧಿಹ್ರಾಸ ವಿವರ್ಜಿತಾ, ವೃದ್ಧಿಹ್ರಾಸಗಳಿಲ್ಲ ಅವರಿಗೆ. ತಾವು ಮಾಡತಕ್ಕಂಥ ಉಪಾಸನ ಮೊದಲಾದವುಗಳಿಂದ ಹೆಚ್ಚು ಆನಂದ ಅನುಭವ ಉಂಟಾಗತ್ತೆ, ಇಂಥ ಯಾವ ಸ್ಥಿತಿಯೂ ಇಲ್ಲ. ಒಂದೇ ಏಕ ಪ್ರಕಾರವಾಗಿ ಮುಕ್ತರು ಇರತಕ್ಕಂಥವರು ಅಂತ ಅನ್ನೋ ವಿಷಯವನ್ನ ಅಣುಭಾಷ್ಯದಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಕೊನೆಯದಾಗಿ ಓಂ ಅನಾವೃತ್ತಿ ಶಬ್ದಾತ್, ಓಂ ಅನಾವೃತ್ತಿ ಶಬ್ದಾತ್ ಓಂ ಅಂತ ಕೊನೆಯ ಸೂತ್ರ, ಬ್ರಹ್ಮಸೂತ್ರಗಳಲ್ಲಿ ಕೊನೆಯ ಸೂತ್ರ. ಮುಕ್ತರು ಭೋಗವನ್ನ ಸ್ವರ್ಗದಲ್ಲಿ ಪಡೆದು ಸ್ವಲ್ಪ ಕಾಲ ಆದಮೇಲೆ ಪುನರಾವೃತ್ತಿಯನ್ನು ಪಡೆಯುವಂತೆ ಪುನಃ ಪುನರಾವೃತ್ತಿ ಇಲ್ಲ, ಪುನಃ ಬರತಕ್ಕಂಥವರೆಲ್ಲ ಮುಕ್ತರಾದವರು ಸರ್ವ ಶಾಶ್ವತವಾಗಿ ಮುಕ್ತರೇ ಆಗಿದ್ದಾರೆ ಎಂಬ ವಿಷಯವನ್ನ ಮೋದಂತೆ ನಿರತಂ ಸುಖಂ ಅಂತ ಅಣುಭಾಷ್ಯದಲ್ಲಿ ಯಾವಾಗಲೂ ಸತತವಾಗಿ ಶಾಶ್ವತವಾಗಿ ಸುಖಾನುಭವವನ್ನು ಮಾಡತಕ್ಕಂಥವರು ಅಂತ ಸಂಗ್ರಹ ಮಾಡಿದ್ದಾರೆ. ಹೀಗೆ ಆಚಾರ್ಯರು 1.5 ಶ್ಲೋಕಗಳಲ್ಲಿ 23 ಸೂತ್ರಗಳು 11 ಅಧಿಕರಣಗಳ ಸಾರವನ್ನ ಹೀಗೆ ಸಂಗ್ರಹ ಮಾಡಿದ್ದಾರೆ ಅಂತ ಅನ್ನೋದನ್ನ ರಾಯರು ಬಹಳ ಹೃದಯಂಗಮವಾಗಿ ಹೇಳಿದ್ದಾರೆ. ನಮ್ಮ ಬಾಯಿಂದ ಬರುವಾಗ ಅದರಲ್ಲಿ ಎಲ್ಲ ಅಸ್ವಾರಸ್ಯಗಳು ತುಂಬಿಕೊಂಡ್ಬಿಡ್ತದೆ. ಅನೇಕ ಸ್ಪಷ್ಟವಾದ ವಿಷಯಗಳು ಕೇಳುವವರಿಗೆ ಅಸ್ಪಷ್ಟವಾಗಿಬಿಡ್ತದೆ, ಅನೇಕ ಸಂಶಯಗಳಿಗೆ ಕಾರಣವಾಗುತ್ತೆ. ಅದೆಲ್ಲ ನಮ್ಮ ದೋಷಗಳಷ್ಟೇನೆ. ಆದರೆ ರಾಘವೇಂದ್ರ ಸ್ವಾಮಿಗಳ ವಾಕ್ಯಗಳನ್ನೇ ಓದಿದರೆ, ಅದರಲ್ಲೂ ಜ್ಞಾನಿಗಳು ಆ ಗ್ರಂಥಗಳನ್ನ ಅಧ್ಯಯನ ಮಾಡಿದಾಗ ಅವ್ರಿಗಾಗತಕ್ಕಂಥ ಸುಖವೇ ಬೇರೆ, ಅದು ಬರತಕ್ಕಂಥ ಜ್ಞಾನವೇ ಬೇರೆ. ಇಂಥ ಉತ್ಕೃಷ್ಟವಾದ ಒಂದು ತತ್ವಮಂಜರಿ ಅಂತ ಗ್ರಂಥ, ಅದನ್ನು ಅಧ್ಯಯನ ಮಾಡತಕ್ಕಂಥ ಭಾಗ್ಯವನ್ನು ರಾಯರು ಕೊಡಬೇಕು ನಮಗೆ. ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಸಾಮತಿಯಾಗಿ ನಾನು ವಿಷಯಾನುವಾದ ಮಾಡಿದ್ದೇನೆ. ಅವರಲ್ಲಿ ಸನ್ನಿಹಿತರಾಗಿರತಕ್ಕಂಥ ಗುರುರಾಜರು ನಮ್ಮಲ್ಲಿ ವಿಶೇಷ ಅನುಗ್ರಹ ಮಾಡಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ವಿಶೇಷವಾಗಿ ಕೊಡಲಿ ಎಂದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ. ಹರೇ ಶ್ರೀನಿವಾಸ. ಪುಟ್ಟದಾಗಿರ್ತಕ್ಕಂಥ 32 ಶ್ಲೋಕಾತ್ಮಕವಾಗಿರ್ತಕ್ಕಂತಹ ಅಣುಭಾಷ್ಯ ಹೇಗೆ 564 ಬ್ರಹ್ಮಸೂತ್ರಗಳ ವಿವರಣೆ ಮಾಡ್ತದೆ ಅಂತ ವಿಷಯವನ್ನ ತತ್ವಮಂಜರಿಯಲ್ಲಿ ರಾಯರು ಯಾವ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತಕ್ಕಂಥ ವಿಷಯ ಸ್ವಲ್ಪ ಕಡ್ಲೆ ಆದರೂ ಕೂಡ ಶ್ರವಣದ ಫಲ ಅಂತೂ ಇದ್ದೇ ಇರ್ತದೆ. ಅಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಆಚಾರ್ಯರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಶ್ರೀಯುತ ಪ್ರಹ್ಲಾದಾಚಾರ್ಯ ರಾಯ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಸ್ವಾಮಿಗಳ ಕೈಯಿಂದ.